ಶಾಲಾ ಜೀವನದಲ್ಲಿ ನನ್ನ ಸ್ನೇಹಿತರ ಜೊತೆಗೆ ಶಾಲಾ ಮಕ್ಕಳ ಜೊತೆಗೆ ಅವರನ್ನೇ ನಾನು ಕರೆಸಿ ಈ ರಟ್ಟಿನ ಕಿರೀಟಗಳನ್ನು ಮಾಡಿ ಮುಖಕ್ಕೆ ಮಸಿ ಬಳಿದು ಡಬ್ಬಿಯನ್ನು ಹೊಡೆದು ಚೆಂಡೆ ಬರಿಸಿ ಅವರನ್ನು ಕುಣಿಸ್ತಿದ್ದೆ ಸಣ್ಣದಿರುವಾಗ. ಅದು ಸಾಧಾರಣ ನಾನು ಹೈಸ್ಕೂಲ್ ಇಲ್ಲ ಸರ್, ಪ್ರೈಮರಿ, ಬಹುಶಃ 5ನೇ 6ನೇ ತರಗತಿ. ಎಷ್ಟು ವರ್ಷ ಕಲಿಬೇಕಾಗುತ್ತೆ ಸರ್? ಇಲ್ಲ ಸರ್, ಈಗಿನ ಮಕ್ಕಳ ಒಂದು ನೋಡಿದ್ರೆ ನಾವು ಕಲಿಯುವಾಗ ನಾವು 1.5 ವರ್ಷ ಬರೀ ಹೆಜ್ಜೆಗಳನ್ನೇ ಕಲ್ತಿದ್ದೇವೆ. 1.5 ವರ್ಷ ಬರೀ ಹೆಜ್ಜೆಗಳನ್ನು ಕಲಿತು ನಾವು ವೇದಿಕೆಗೆ ಹೋದವರು. ಈಗ ಅನಿವಾರ್ಯ, ಏನು ಮಾಡುವ ಹಾಗಿಲ್ಲ. ಈಗ ಸ್ಟಾರ್ಟ್ ಮಾಡಿ 1 ವಾರದಲ್ಲಿ ಮಕ್ಕಳಿಗೆ ಕಲಿಸಿ ವೇಷ ಹಾಕಿಸಿ ಕುಣಿಸಬೇಕು. ಒಮ್ಮೊಮ್ಮೆ ಅಂತ ಪರಿಸ್ಥಿತಿ ಇರ್ತದೆ. ನಾನು ಇವತ್ತಿಗೆ ಜಯಕರ್ ಬೈಲೂರು ಅಂತ ಹೇಳಿ ಏನು ಒಂದು ಹೆಸರು ಪಡ್ಕೊಂಡಿದ್ದೇನೆ, ಏನು ಈ ಮಟ್ಟಕ್ಕೆ ಬಂದಿದ್ದೇನೆ, ಅದಕ್ಕೆ ಒಬ್ರು ಹಿರಿಯರಾದಂತಹ ರಾಘವೇಂದ್ರ ಮಧ್ಯಸ್ಥ ಅಂತ ಅವರೊಬ್ರು ನಿರ್ಮಲಾ ಹೈಸ್ಕೂಲ್ನಲ್ಲಿ ಮಾಸ್ಟರ್ ಆಗಿದ್ರು, ಹಿರಿಯ ಜೀವ. ಅವರ ಮಾರ್ಗದರ್ಶನ ನನಗೆ ತುಂಬಾ ಅಂದ್ರೆ ತುಂಬಾ ನನ್ನ ಜೀವಮಾನದಲ್ಲಿ ಮರೆಯಲಾಗದ್ದು ಅಂತ ವ್ಯಕ್ತಿ. ಅವರು ಈಗ ನಮ್ಮ ಜೊತೆ ಇಲ್ಲ, ಹಾಗಂತ ಅವರೊಂದು ನನಗೆ ಒಂದು ಕೆಲವು ದಾರಿ ಹಾಕಿ ಕೊಟ್ಟಿದ್ದಾರೆ, ಅದರಲ್ಲೇ ನಡ್ಕೊಂಡು ಬರ್ತಾ ಇದ್ದೇನೆ. ಆ ವ್ಯಕ್ತಿಯ ಒಂದು ಹೆಸರನ್ನು ನಾನು ಹೇಳಲೇಬೇಕು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ನಾನು ಈ ದಿವಸ ಒಂದು ಉಡುಪಿಯಲ್ಲಿ ವಿಶೇಷವಾದ ಸ್ಥಳದಲ್ಲಿ ಇದ್ದೀನಿ. ಇಲ್ಲೊಬ್ರು ಕಲಾವಿದರಿದ್ದಾರೆ, ಅವ್ರ ಹೆಸರು ಹೇಳಿದ ತಕ್ಷಣ ನಿಮಗೆ ನೆನಪು ಬರ್ಬೋದು. ಜೈಕರ್ ಬೈಲೂರ್ ಅಂತ, ಯಕ್ಷಗಾನ ಗುರುಗಳು ಅಂತಾನೆ ಹೇಳ್ತಾರೆ. ದೊಡ್ಡ ಕಲಾವಿದರು. ಅವ್ರ ಮನೆ ಮತ್ತು ಅವ್ರ ಬದುಕಿಗೆ ತಮಗೆ ಸ್ವಾಗತ. ಬನ್ನಿ, ನನಗೂ ಕುತೂಹಲ ಇದೆ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಕಾಡಿನಂಥ ಪ್ರದೇಶಪ್ಪ, ಒಳಗಡೆ ಬಂದಾಗ ಅದ್ಭುತವಾದ ಅನುಭವ. ಅಲ್ಲಿ ಮನೆ ಇರುವಂಥದ್ದು. ಉಳಿದಿದ್ದನ್ನು ಅವ್ರ ಹತ್ರ ಮಾತಾಡೋಣ ಬನ್ನಿ. ಕೊನೆವರೆಗೆ ವಿಡಿಯೋ ನೋಡಿ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ ಸರ್? ಸೌಖ್ಯ. ನಿಮ್ಮನ್ನ ಭೇಟಿ ಮಾಡೋ ಭಾಗ್ಯ ನನಗ್ ಬಂತು. ಸಂತೋಷ ಸರ್. ಆಕ್ಚುಲಿ ಈ ಭಾಗದಲ್ಲೆಲ್ಲ ತುಂಬಾ ಪರಿಚಿತರು ನೀವು. ನನಗೆ ತುಂಬಾ ದಿವಸದಿಂದ ಒಂದು ಇತ್ತು ನಿಮ್ ಕನಸು, ನಿಮ್ಮನ್ನ ಇಂಟರ್ವ್ಯೂ ಮಾಡೋಣ ಅಂತ. ಅದ್ರ ಭಾಗ್ಯ ಇವತ್ತು ಸೇರಿ ಬಂದಿದೆ. ಹೇಳಿ ಸರ್, ನಿಮ್ಮ ಒಂದು ಪರಿಚಯ. ನಾನು ಜಯಕರ್ ಬೈಲೂರು ಅಂತ ಮೂಲತಃ ವಿಶ್ವಕರ್ಮ ಜನಾಂಗದಲ್ಲಿ ಜನಿಸಿದವರು. ಪಕ್ಕದ ಬೈಲೂರಿನಲ್ಲಿ ಹುಟ್ಟಿ ಬೆಳೆದಂತ ನಾನು ವಿದ್ಯಾಭ್ಯಾಸವನ್ನು SLC ವರೆಗೆ ಪೂರೈಸಿದ್ದೇನೆ. ಚಿಕ್ಕಂದಿನಲ್ಲೂ ಕಲಾವಿದನಾಗಬೇಕು ಅಂತ ಆಸೆ ಇತ್ತು. ಆದ್ರೆ ಮನೆಯ ಪರಿಸ್ಥಿತಿ ಹಾಗಿತ್ತು, ಕಲಾವಿದನಾಗ್ಲಿಕ್ಕೆ ಆಗ್ಲಿಲ್ಲ. ಆವಾಗ ಅಂತೂ ಹಠ ಹಿಡಿದು ಕಲಾವಿದನ ಆಗಿದ್ದೇನೆ. 40-45 ವರ್ಷ ಆಯ್ತು ಸರ್ ಕಲಾ ಜೀವನದಲ್ಲಿ ಪ್ರಯಾಣ. ಅದ್ಭುತ. ಎಷ್ಟು ಜನ ಮಕ್ಕಳು ನೀವು? 2 ಮಕ್ಕಳು ಸರ್. ಹೌದು, ಆಕಾಂಕ್ಷ್ JB ಮತ್ತು ಆದಿತ್ಯ JB ಅಂತ. ನನ್ನ ಧರ್ಮಪತ್ನಿ ಭಾರತಿ ಜಯಕರ್ ಅಂತ. ನಿಮ್ಮ ಮಕ್ಕಳಾಯ್ತು? ತಂದೆ ತಾಯಿಗೆ? ನಮ್ಮ ತಂದೆ ತಾಯಿಗೆ ನಾವು 5 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ನಾನು ಕಡೆಯವ, ಗಂಡು ಮಕ್ಕಳಲ್ಲಿ ನಾನು ಕಡೆಯವ. ನಿಮ್ ತಂದೆ ಏನ್ ಮಾಡ್ತಿದ್ರು? ಅವರು ವೃತ್ತಿಪರವಾಗಿ ಮರದ ಕೆಲಸವನ್ನೇ ಮಾಡ್ತಾ ಇದ್ರು. ಅವರೇನು ಕಲಾವಿದರಲ್ಲ, ವೃತ್ತಿಪರ ಮರದ ಕೆಲಸವನ್ನೇ ವೃತ್ತಿಯಾಗಿ ಮಾಡಿಕೊಂಡಿದ್ದಾರೆ. ಅದರಲ್ಲೇ ಜೀವನ ಮಾಡಿ ಇದನ್ನ ಮಾಡಿ. ನಿಮ್ಗೆ ಹೇಗೆ ಆಸಕ್ತಿ ಹುಟ್ಟಿತು ಇದ್ರಲ್ಲಿ ನಾನು ತೊಡಕೋಕೆ? ಮೂಲ ಸೆಲೆ ಗೊತ್ತಿಲ್ಲ ಸರ್, ಸಣ್ಣಂದಿನಿಂದಲೂ ಯಕ್ಷಗಾನ, ನಾಟಕ ಇದನ್ನೆಲ್ಲ ನೋಡ್ತಾ ನೋಡ್ತಾ ಬೆಳೆದವ ನಾವು. ನಮ್ಮ ಹಳ್ಳಿ ಪರಿಸರ ಬೈಲೂರು ಅಂತ ಹೇಳಿದ್ರೆ ಒಂದು ದೊಡ್ಡ ಗ್ರಾಮ ಅಲ್ಲ, ಸಿಟಿಯೂ ಅಲ್ಲ. ಅಲ್ಲಿಗೆ ಯಕ್ಷಗಾನ ತಂಡಗಳು ಬರ್ತಾ ಇತ್ತು. ಅವ್ರು ಬಂದಾವಾಗ ಹೋಗಿ ಅಲ್ಲಿ ಕೂತ್ರೆ ಮತ್ತೆ ಯಕ್ಷಗಾನ ಮುಗ್ದ ಮೇಲೆ ಮನೆಗೆ ಬರ್ತಿತ್ತು. ಹಾಗೆ ಅದರ ಒಂದು ಗೀಳು ಹುಟ್ಟಿಕೊಂಡಿತ್ತು. ಶಾಲಾ ಜೀವನದಲ್ಲಿ ನನ್ನ ಸ್ನೇಹಿತರ ಜೊತೆಗೆ ಶಾಲಾ ಮಕ್ಕಳ ಜೊತೆಗೆ ಅವರನ್ನೇ ನಾನು ಕರೆಸಿ ಈ ರಟ್ಟಿನ ಕಿರೀಟಗಳನ್ನು ಮಾಡಿ ಮುಖಕ್ಕೆ ಮಸಿ ಬಳಿದು ಡಬ್ಬಿಯನ್ನು ಹೊಡೆದು ಚೆಂಡೆ ಬರಿಸಿ ಅವರನ್ನು ಕುಣಿಸ್ತಿದ್ದೆ ಸಣ್ಣದಿರುವಾಗ. ಅದು ಸಾಧಾರಣ ನಾನು ಹೈಸ್ಕೂಲ್ ಇಲ್ಲ ಸರ್, ಪ್ರೈಮರಿ, ಬಹುಶಃ 5ನೇ 6ನೇ ತರಗತಿಯಲ್ಲಿ. ಏನಾದ್ರು ಬಂದ್ರೆ ಮುಖ್ಯ. ಹೌದು, ಮಕ್ಕಳನ್ನೆಲ್ಲ ಒಟ್ಟು ಹಾಕಿ ಮುಖಕ್ಕೆಲ್ಲ ಏನೋ ಸುಣ್ಣದ ಕಡ್ಡಿ ಮತ್ತೆ ಮಸಿಯ ತುಂಡು ಇದನ್ನೆಲ್ಲ ಹಾಕಿ ರಟ್ಟಿನೊಂದು ಏನೋ ಕಿರೀಟ ಕಟ್ಟಿಕೊಂಡು ಚಾಕ್ಲೇಟ್ ಬೆಗಡನೆಗಳನ್ನ ಹಚ್ಚಿಕೊಂಡು ಹಾಗೆ ಅದೇ ಏನೋ ಒಂದು ಇವತ್ತಿಗೆ ನಿಜವಾಗಿ ಒಮ್ಮೆಗೆ ಒಂದು 25-30 ಮಕ್ಕಳಿಗೆ ಯಕ್ಷಗಾನ ಶಿಕ್ಷಣವನ್ನು ನೀಡ್ತಾ ಇದ್ದೇನೆ. ಎಲ್ಲಿ? ಇದೇ ನಮ್ಮ ಉಡುಪಿಯ ಕಲಾರಂಗ ಅಂತ ಇದೆ. 35 ಶಾಲೆಯಲ್ಲಿ ಯಕ್ಷ ಶಿಕ್ಷಣವನ್ನು ಮಾಡ್ತಾ ಇದ್ರು. ಬಹುಶಃ ಈ ವರ್ಷ ಕಾಪು ಕ್ಷೇತ್ರ, ಬೈಂದೂರು, ಕುಂದಾಪುರ ಈ ಸೈಡ್ ಎಲ್ಲ ಸಾಧಾರಣ ಒಂದು 60-65 ಶಾಲೆಯಲ್ಲಿ ಯಕ್ಷಗಾನವನ್ನು ಕಲಿಸ್ತಾ ಇದ್ದಾರೆ. ನಾನು 8 ವರ್ಷದಿಂದ ನಾನೇ ಕಲ್ತಂತ
ಹೈಸ್ಕೂಲ್ ವಿದ್ಯಾಭ್ಯಾಸ ಮಾಡಿದಂತ ಕ್ರಿಶ್ಚಿಯನ್ ಹೈಸ್ಕೂಲ್ನಲ್ಲಿ ಯಕ್ಷ ಶಿಕ್ಷಣದಲ್ಲಿ ನಾನು ಗುರುಗಳಾಗಿ ನಿರ್ವಹಿಸ್ತಾ ಇದ್ದೆ. ಅಯ್ಯೋ ಅದ್ಭುತ ಸರ್, ಯಾಕಂದ್ರೆ ಕಲಾ ಪರಂಪರೆಯನ್ನ ಉಳಿಸುವತ್ತ ಮುಂದುವರ್ಸಿದ್ರಿ. ಆಮೇಲೆ ಇವತ್ತಿನ ಜನರೇಷನ್ಗೆ ಅವೆಲ್ಲ ಮುಂದಕ್ಕೆ ತಗೊಂಡು ಹೋಗುವಂತ ಕೆಲಸ ಮಾಡ್ತಾ ಇದ್ದೀರಿ. ಹೌದು, ಖಂಡಿತ. ಈಗ ಇಲ್ಲಿ ಏನ್ ಮಾಡ್ತಾ ಇದ್ದೀರಿ? ಇಲ್ಲಿ ನಾನು ಬರೀ ಯಕ್ಷಗಾನವನ್ನು ಮಾಡ್ತಾ ಇದ್ದೆ ಸರ್. ಆಮೇಲೆ ನಾವು ಯಕ್ಷಗಾನ, ನಮ್ಮ ಬೈಲೂರಿನಲ್ಲಿ ಒಂದು ಯಕ್ಷಗಾನ ತಂಡ ಮಾಡಿತ್ತು. ನಾವು ಸಮಾನ ಮನಸ್ಕರು ಒಟ್ಟಾಗಿ ನಾವು ಒಂದು ಯಕ್ಷಗಾನ ಸಂಘ ಮಾಡುವ, ಎಲ್ಲ ಕಡೆಯಲ್ಲಿ ಸಂಘಗಳಿತ್ತು. ಸರಿ ಅಂತೇಳಿ ನಾವು ಎಲ್ಲ ಯುವಕರೆಲ್ಲ ಒಟ್ಟಾಗಿ ಯಕ್ಷಗಾನ ಸಂಘ ಆಯ್ತು. ಈಗ ಬರುವ ಫೆಬ್ರವರಿ 17ಕ್ಕೆ 40 ವರ್ಷ ಆಗ್ತದೆ ಆ ಸಂಘಕ್ಕೆ. ಹೌದು, ಅಲ್ಲಿಯೂ ನಾನು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತೇನೆ ಈ ಯಕ್ಷಗಾನದ ಬಗ್ಗೆ. ದೊಡ್ಡವರನ್ನ ಹಾಕೊಂಡು ಯಕ್ಷಗಾನ ಮಾಡ್ತೇವೆ. ವರ್ಷಕ್ಕೊಂದು 10 ಕಾರ್ಯಕ್ರಮ ಮಾಡ್ತೇವೆ ಆ ಸಂಘದ ವತಿಯಿಂದ. ಈಗಲೂ ಈಗಿನ ಜನರೇಷನ್ಗೆ ಇದೆಯಾ ಆಸಕ್ತಿ? ಖಂಡಿತ ಇದೆ ಸರ್, ಖಂಡಿತ ಇದೆ. ಮುಂಚೆಗಿಂತ ಜಾಸ್ತಿ ಇದೆ. ಹೌದಾ? ಹೌದು. ಓಹೋ. ಮುಂಚೆ ಯಕ್ಷಗಾನ ಅಂತ ಇದ್ರು ಅದನ್ನು ಕಲೀಲಿಕ್ಕೆ ಅವಕಾಶ ಇರ್ಲಿಲ್ಲ. ಈಗ ಹಾಗೆಲ್ಲ ಸರ್, ಬೇಕಾದಷ್ಟು ಅವಕಾಶ ಇದೆ. ನಾವು ಈಗ ಯಕ್ಷ ಶಿಕ್ಷಣದಲ್ಲೇ ನೋಡ್ತೇವೆ ಸರ್, ಒಂದೊಂದು ಸ್ಕೂಲ್ನಲ್ಲಿ 60-65 ಮಕ್ಕಳು ಯಕ್ಷ ಶಿಕ್ಷಣಕ್ಕೆ ಕ್ಲಾಸಿಗೆ ಬರ್ತಾರೆ. ಸವಾಲಾಗಿದೆ, ಮಕ್ಕಳಿಗೆ ಕಲಿಸುವಂತದ್ದೇ ಸವಾಲಾಗಿದೆ. ಹೌದಾ? ಹಾಗೆ ಉಂಟು. ಅದ್ಭುತ, ಖುಷಿ ವಿಚಾರ ಹೇಳಿದ್ರಿ. ನಾವು ಅದಕ್ಕೆ ಹೆಮ್ಮೆ ಪಡ್ತೇವೆ. ಅಂದ್ರೆ ಕಲಾರಂಗ ಅದಕ್ಕೆ ಸಂಪೂರ್ಣ ಮಹತ್ವವನ್ನು ಕೊಟ್ಟಿದೆ. ಕಲಾರಂಗದ ಪದಾರ್ಥ ಈಗ ಇದೆಲ್ಲ ಏನಂತ ಹೇಳಿದ್ರೆ, ಯಕ್ಷಗಾನ ವೇಷ ಮಾಡ್ತಾ 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 ಯಕ್ಷಗಾನದ ಆಹಾರ್ಯಗಳು, ವೇಷಭೂಷಣಗಳು, ಇದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ನನಗೆ. ಮಾಡ್ಬೇಕು, ಅದನ್ನ ಹೇಗೆ ಮಾಡುದು ಏನು ಗೊತ್ತಿಲ್ಲ, ಯಾವ್ದು ಗೊತ್ತಿಲ್ಲ. ನೋಡ್ತಾ 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 ಇದಕ್ಕೆ ಯಾರು ಗುರುಗಳಿಲ್ಲ ನನಗೆ. ನಾನೇ ಮಾಡ್ತಾ ಬರುವಂತದ್ದು. ಇದೀಗ ಇದು ನೋಡಿ, ಇದು ಯಕ್ಷಗಾನದಲ್ಲಿ ರಾಜವೇಷದ ಕಿರೀಟ ಅಂತ ಹೊಸದಾಗಿ ಈಗ ಮಾಡ್ತಾ ಇದ್ದೇನೆ. ಮೇಲೆ ದೊಡ್ಡ ಇದೆ, ಮೇಲೆ ಇದೆ, ಎಲ್ಲ ರೀತಿಯ ಕಿರೀಟಗಳೆಲ್ಲ ಇದೆ. ಇದನ್ನೀಗ ಮಾಡ್ತಾ ಇದ್ದೇನೆ. ಇದೆಲ್ಲ ನನ್ನದೇ ಸ್ವಂತ. ಇದಕ್ಕೆ ಯಾರು ಗುರುಗಳಿಲ್ಲ. ಯಕ್ಷಗಾನ ಹೆಜ್ಜೆಗೆ ಕಡೆಗೆ ನೋಡಿ ಯಕ್ಷಗಾನ ಕಲಿಬೇಕಂತ ಆದಾಗ ಆವಾಗ ನಮ್ಗೊಂದು ಗುರುಗಳ ಅಗತ್ಯ ಬಂತು. ಯಾಕಂತ ಹೇಳಿದ್ರೆ ಯಾವ್ದನ್ನು ಕಲಿಬೇಕಾದ್ರೆ ಗುರುಗಳಂತ ಬೇಕಲ್ಲ. ಮುಂಚೆ ಪ್ರೈಮರಿಯಲ್ಲಿರುವಾಗ ನಾವೇ ಹಾಕಿದ ಹೆಜ್ಜೆಗಳು. ಹಾಗಂತ ಸ್ವಂತ ಸಂಸ್ಥೆ ಮಾಡಿದಾಗ ಒಂದು ಗುರುಗಳಂತ ಬೇಕು. ಶಶಿಧರ್ ಭಟ್ ಅಂತ, ಅವರೀಗ ಬಹುಶಃ ಕಾಸರಗೋಡಾಚೆಯಲ್ಲೇ ಒಂದು ದೊಡ್ಡ ಜೋಯಿಸರಾಗಿದ್ದಾರೆ. ಶಶಿಧರ್ ಭಟ್ ಅಂತ, ಅವರ ಹತ್ರ ನಾವು 1-2 ವರ್ಷ ವಿದ್ಯಾಭ್ಯಾಸವನ್ನು ಮಾಡಿತ್ತು ಹೆಜ್ಜೆಗಳನ್ನು. ಆಮೇಲೆ ನಿರಂತರವಾಗಿ ಮುರಳೀಧರ್ ಭಟ್ ಕಟೀಲ್ ಅಂತ, ಅವರು ಯಕ್ಷಗಾನದ ಸರ್ವಾಂಗೀಣದಲ್ಲಿ ನುರಿತವರು. ಹಿಮ್ಮೇಳ, ಹಾಡುಗಾರಿಕೆ, ಮದ್ಲೆ, ಚೆಂಡೆ, ರಂಗ ವಿನ್ಯಾಸ ಹೇಗೆ ಮಾಡುದು, ಇವತ್ತಿಗೂ ನಾನು ಅವರನ್ನೇ ಗುರುಗಳಂತ ಹೇಳಿ ಆರಾಧಿಸ್ತಾ ಇದ್ದೇನೆ. ಓಕೆ. ಈ ವಿಶೇಷವಾದ ಜಾಗ ಇಲ್ಲಿ ಬರ್ತಾ ನಾನು ಅನ್ಕೊಂಡ, ಏನಪ್ಪ ಬೇರೆ ಲೋಕಕ್ಕೆ ಬಂದಂಗಿದೆ ಇದು. ಇಲ್ಲಿ ಬಂದು ನೆಲೆಸಿದ್ದೆ ಯಾವಾಗ ನೀವು? ಇದು ಸಾಧಾರಣ ನಾನೊಂದು 20 ವರ್ಷ ಆಯ್ತು. ಯಾಕಂತ ಹೇಳಿದ್ರೆ ನಾನು ಮದುವೆಯಾಗಿ ಬಂದ ಮೇಲೆ ಇಲ್ಲೇ ಪಕ್ಕದಲ್ಲಿ ಮಾರ್ಪಳ್ಳಿ ಅಂತ ಈ ಬಾಡಿಗೆ ಮನೆಯಲ್ಲಿದ್ದೆ, ಸಣ್ಣ ಒಂದು ಮನೆ. ಆಮೇಲೆ ಇಲ್ಲಿ ಹೀಗೆ ನೋಡ್ತಾ ನೋಡ್ತಾ ಬಂದಾಗ ಇಲ್ಲಿನ ಸ್ಥಳ ಇತ್ತು, ಇದು ಕಾಲಿತ್ತು, ಗದ್ದೆ ಇತ್ತು. ಹಾಗೆ ನೋಡಿದ ಕೂಡಲೇ ಖುಷಿ ಆಯ್ತು, ನನಗೂ ಅಂತದ್ದೇ ಪರಿಸರ ಬೇಕಿತ್ತು. ಹಾಗೆ ಆರಿಸಿಕೊಂಡೆ. ಓಕೆ, ಬಹಳ ಚೆನ್ನಾಗಿದೆ. ಒಂದು ಮೂಡ್ ಕ್ರಿಯೇಟ್ ಆಗುತ್ತೆ. ನೀವು ಇದನ್ನ ಕೆತ್ತನೆ ಕೆಲಸ ಮಾಡ್ತೇನೆ ನಾನು. ರೆಡಿ ವೃತ್ತಿಪರವಾಗಿ ನಂದು ಮರದ ಕೆಲಸ. ಹಾಗೆ ಇದೆಲ್ಲ ನಾನು ಈಗ ಕೆತ್ತನೆ ಕೆಲಸಗಳನ್ನು ಮಾಡಿ. ಇದನ್ನೊಂದೇ ಮಾಡ್ತೀರಾ? ಮತ್ ಮರದ ಕೆಲಸ ಅಂದ್ರೆ ಮಾಡ್ತಾ ಇದ್ದೇನೆ. ಹೌದು ಹೌದು. ಏನೇನ್ ಮಾಡ್ತೀರಾ? ನಾನು ಇಡೀ ಮನೆಯ, ಹೌದು ಮನೆಯ ವರ್ಕ್ಗಳನ್ನೇ ಮಾಡ್ತೇನೆ. ಉಡುಪಿಯ ದೊಡ್ಡ ಲಾಡ್ಜ್, ರಾಮಕೃಷ್ಣ ಲಾಡ್ಜ್ ಅಂತ, ಅಲ್ಲಿ ಸಾಧಾರಣ ಈಗ 18 ವರ್ಷದಿಂದ ಅಲ್ಲಿ ಇಂಟೀರಿಯರ್ ವರ್ಕ್ ನಾನೇ ಮಾಡ್ತಾ ಇದ್ದೇನೆ. ಹೌದಾ? 4 ಜನ ಕೆಲಸಕ್ಕಿದ್ದಾರೆ. ಇದರಲ್ಲಿ ಕೂಡ ನಿಮ್ಮ ಕಲಾ ಪ್ರಕಾರಗಳನ್ನ ಏನಾದ್ರು ಆ ತರದ್ದು? ಹೌದು, ತುಂಬಾ ತುಂಬಾ ಇದೆ. ಹೌದಾ? ಬೇಕಾದ ಹಾಗೆ. ಓ, ನಿಮ್ಮನ್ನ ಕರೆದ್ರೆ ಅದ್ಭುತವಾದ ಡಿಸೈನ್ ಮಾಡ್ಕೊಡ್ತಾರೆ ನೀವು ಮನೆಗೆ, ಅಲ್ವಾ? ಅಲ್ಲ, ನಾವು ಎಲ್ಲದಕ್ಕೂ ಖರ್ಚು ಮಾಡ್ತೀವಿ, ನಿಮ್ಮನ್ನ ಕರ್ಸಿದ್ರೆ ಅದಕ್ಕೊಂದಿಷ್ಟು ಕಲೆ ಟಚ್ ಬರುತ್ತೆ, ಅಲ್ವಾ? ಪ್ರತಿ ಮನೆಯವ್ರಿಗೆ ಕರಿಬೋದಪ್ಪ ನಿಮ್ಮನ್ನ. ನನ್ನ ಮನೆಯ ಬಾಗಿಲಿನಲ್ಲೂ ಯಕ್ಷಗಾನ ಬನ್ನಿ, ನೋಡ್ತಾ ಹೋಗೋಣ. ಜೈಕರ್ ಬೈಲು ಕಲಾ ವಿಶ್ವ, ಚೆನ್ನಾಗಿದೆ. ಕಲಾ ವಿಶ್ವ. ಮೇಡಮ್ ಅವರೇ ಹೇಳಿ, ಕಲಾವಿದರನ್ನ ಮದುವೆ ಆದ್ರಿ? ಹೌದು ಸರ್. ನೀವೇನು ಏನು ಓದಿದ್ರಿ, ಹೇಗೆ? ನಾನು PUC ವರೆಗೆ ಓದಿ ಮತ್ತೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ BC ಅಪ್ಲಿಕೇಶನ್ಸ್ ಕೋರ್ಸ್ ಮಾಡಿದೆ ಮದುವೆ ಆದ ನಂತರ. ನನ್ನನ್ನು ಇವರು ನನ್ನ ಅಕ್ಕ ಮತ್ತೆ ಭಾವನವರು, ಅವರು ಮೊದಲೇ ಅವರು ರಿಲೇಷನ್ ಅಲ್ಲಿ ಇದ್ದವರು. ಅವರ ಮದುವೆ ದಿವಸ ನನ್ನನ್ನು ನೋಡಿ ನನ್ನನ್ನೇ ಆಗ್ಬೇಕಂತ ತೀರ್ಮಾನ ಮಾಡಿದವರಂತೆ.
ಮತ್ತೆ ನಾನು ಅವರನ್ನು ಮದುವೆ ಆದ ಒಂದು ಉದ್ದೇಶ ಅಂತ ಹೇಳಿದ್ರೆ ಬೇರೆ ಯಾವ್ದು ಅವರ ಮರದ ಕೆಲಸ ಮಾಡ್ತಾರೆ ಅದಿದ್ದು ನನ್ಗೆ ಯಾವ್ದು ಯೋಚನೆ ಬಂದಿಲ್ಲ. ಅವರ ಆ ಕಲಾ ಒಂದು ವೃತ್ತಿಗೆ ನಾನು ಗೌರವಿಸಿ ನನ್ಗೆ ಅಂಥವರೇ ಬೇಕಿತ್ತು. ನಾನು ನನ್ನನ್ನು ಇಷ್ಟಪಟ್ಟು ಮದುವೆ ಆಗುವವರೇ ಬೇಕಿತ್ತು. ನನ್ನ ಅಂದ್ರೆ ನನ್ಗೆ ಅಮ್ಮ ಸಹ ಇರ್ಲಿಲ್ಲ ಆಗ. ನನ್ಗೆಲ್ಲರ ಪ್ರೀತಿಯನ್ನು ಕೂಡ ಅವರೇ ಕೊಟ್ಟಿದ್ದಾರೆ. ನಾನು ಈಗ ಹೇಳ್ತೇನೆ, ನಾನು ನಿಮ್ಮನ್ನು ಮದುವೆ ಆದಕ್ಕೆ ನಾನು ಸಾರ್ಥಕ ಆಯ್ತು. ಅದು ಕಲಾವಿದರ ಭಾಗ್ಯ ಸರ್. ಈಗ ಬಾಗಿಲು ಸರ್ ನೋಡಿ, ನನ್ಗೆ ಯಾಕಂದ್ರೆ ನನ್ಗೊಂದು ಆಸೆ ಇತ್ತು, ಯಕ್ಷಗಾನದಾದ್ರಿಂದ ನೋಡಿ, ಇದು ಯಕ್ಷಗಾನದ ರಾಜವೇಷ ಕಿರೀಟ ಈಚೆ ಬಾಮ, ಅದನ್ನೇ ನಾನು ನನ್ನ ಮನೆಗೆ ಸಿಂಬಲ್ ಆಗಿ ಇಟ್ಟುಕೊಂಡಿದ್ದೇನೆ. ಎಷ್ಟು ಚಂದ ಕಾಣ್ತದೆ. ಒಂದ್ ಸ್ವಲ್ಪ ಬಿಡಿ ಮೇಡಮ್, ನಮ್ಮವ್ರ ಎಲ್ಲ ನೋಡ್ಲಿ ಅಂತ ಅಲ್ವಾ? ಆಹಾ, ಈ ತರ ಎಲ್ಲ ಟಚ್. ಇದು ನಾನೇ ಮಾಡಿದ್ದು. ಹೌದಾ? ಇದು ನಾನೇ ವರ್ಕ್. ಏನ್ ಉಡ್ಡು ಸರ್ ಇದು? ಇದು ಹೆಬ್ಬಲ್, ಇದು ಹಲಸು. ಹಲಸು? ಹೌದು. ಹೌದಾ? ಜಾಕ್ ವುಡ್ ಅಂತ ಹೇಳ್ತಾರಲ್ಲ ಅದು. ಎಷ್ಟು ವರ್ಷ ಆಯ್ತು ಇದನ್ನ ಮಾಡಿ? ಇದು 20 ವರ್ಷ, ಮನೆ ಮಕ್ಕಳಿಗೆ ಮಾಡಿದ್ದು. ಹೌದಾ? 20 ವರ್ಷ ಆಮೇಲೆ ತುಂಬಾ ಮಾಡಿದ್ದೇನೆ ವರ್ಕ್. ಇದೆಲ್ಲ ಫಸ್ಟ್ ಅಲ್ಲಿ ಮಾಡಿದ್ದೆ, ಸ್ಟಾರ್ಟ್ ಮಾಡಿದಾಗ. ಆಮೇಲೆ ತುಂಬಾ ಮನೆ. ಎಷ್ಟು ದಿವಸ ಬೇಕು ಸರ್ ಈ ತರದ ವರ್ಕ್? ಒಂದು 10-15 ದಿವಸ ಬೇಕು ಸರ್. ಒಂದು ಡೋರ್ ರೆಡಿ ಆಗೋಕೆ 15 ದಿವಸ ಬೇಕು. ಈಗೆಲ್ಲ ಬೇಗ ಆಗ್ತದೆ, ಮೆಷಿನರಿ ಬಂದಿರೋದ್ರಿಂದ. ಇದೆಲ್ಲ ಕೈಯಲ್ಲೇ ಮಾಡಿದ್ದು. ಹೌದಾ? ಈಗ ನಿಮಗೆ ಆರ್ಡರ್ ಕೊಟ್ರೆ ಇಂಥದ್ದು ಸೈಜು ಗೀಸು ನಿಮ್ಗೆ ಹೇಳ್ಬಿಟ್ವಿ ಅಂತ ಮಾಡಿದ್ರೆ ನೀವೇ ವುಡ್ ತಗೊಂಡು ಈ ತರದ್ದು ಮಾಡಿಕೊಡ್ತೀರಾ ಅಥವಾ ಹೇಗೆ? ಇಲ್ಲ, ನಾವೇ ವುಡ್ ತಕೊಂಡು ಮಾಡಿಕೊಡ್ತೇವೆ. ಹೌದು, ಪಾರ್ಟಿ ಕೊಟ್ಟರು ನಾವು ಮಾಡಿಕೊಡ್ತೇವೆ ಹಾಗೆ. ಹೌದಾ? ಕೆಲವರು ಅವರೇ ತೆಗೆದು ಕೊಡ್ತಾರೆ ಮರ, ಕೆಲವೊಮ್ಮೆ ನಾವೇ ತಗೊಂಡು ಮಾಡ್ತೇವೆ ಹಾಗೆ. ಸೂಪರ್, ಬಹಳ ಚೆನ್ನಾಗಿದ್ದಾರೆ, ಅದ್ಭುತ. ಸೂಪರ್. ಹಂಗಾರೆ ಇನ್ನೇ ಏನೇನ ಮ್ಯಾಜಿಕ್ ಇರುತ್ತೆ. ಇದೆಲ್ಲ ಕಲೆಗೆ ಸಂದದು, ಕಲೆಗೆ ಸಂದ ಗೌರವಗಳು. ಇದರಲ್ಲಿ ನಮ್ದು 4 ಜನರ ಗೌರವಗಳು ಉಂಟು, ನಂದು ಒಬ್ಬಂದಲ್ಲ. ಬನ್ನಿ, ಉಳಿಯುವಂತದ್ದು ಎಲ್ಲ ಇದೆ ಸರ್, ಎಲ್ಲ ನೋಡಿ. ಅದೊಂದು ನೆನಪಿನಲ್ಲಿ ಉಳಿಯುವಂತ ಫೋಟೋ. ಅದು ಸುಧಾಕರಾಚಾರ ಅಂತ ಉಡುಪಿಯಲ್ಲಿ ಒಬ್ರು, ಅವರು ಯಕ್ಷಗಾನಕ್ಕೆ ತುಂಬಾ ಶ್ರಮ ಪಡ್ತಾರೆ. ಬಹುಶಃ ಈಗ 15 ವರ್ಷ ಏನಾಯ್ತೇನೋ ಅವ್ರೊಂದು ಕಾರ್ಯಕ್ರಮ ಮಾಡ್ಲಿಕ್ಕೆ. ಅವಾಗ ಆ ವರ್ಷದಲ್ಲಿ 12ನೇ ವರ್ಷಕ್ಕೆ 15 ವರ್ಷಕ್ಕೆ 15 ಕಲಾವಿದರನ್ನು ಕೂರಿಸಿ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಅದರಲ್ಲಿ ನಾನು ಒಬ್ಬ ಕಿರಿಯ, ಹಿರಿಯರ ಜೊತೆಗೆ ನಾನೊಬ್ಬ ಕಿರಿಯ. ಅದೊಂದು ನೆನಪಿನಲ್ಲಿ ಉಳಿಯುವಂತದ್ದು ಸರ್. ಇದು ನನ್ನ ಶ್ರೀಮತಿ. ಯಜಮಾನ್ರು ಕಲ್ಸಿದ್ದಾರೆ. ಫಸ್ಟ್ ಇವರೇ ನನ್ನ ಗುರುಗಳು ಯಕ್ಷಗಾನಕ್ಕೆ. ಅಂದ್ರೆ ಯಕ್ಷಗಾನದಲ್ಲಿ 2 ಪ್ರಾಕಾರಗಳಿವೆ, ತೆಂಕುತಿಟ್ಟು ಮತ್ತೆ ಬಡಗುತಿಟ್ಟು ಅಂತ. ತೆಂಕುತಿಟ್ಟಲ್ಲಿ ನನ್ಗೆ ಗುರುಗಳಾಗಿ ಇವರೇ ಕಲ್ಸಿದ್ದು. ಮತ್ತೆ ಬಡಗುತಿಟ್ಟಲ್ಲಿ ನಾನು ಇತ್ತೀಚೆಗೆ ಒಂದು 3-4 ತಿಂಗಳಿಂದ ಹೆಜ್ಜೆ ತರಬೇತಿಯನ್ನು ಪಡ್ಕೊಳ್ತಾ ಇದ್ದೇನೆ. ಶ್ರೀಯುತ ರತ್ನಾಕರ್ಷಣೆ ಅಂತ ಯಕ್ಷಗಾನ ಬಡಗುತಿಟ್ಟಲ್ಲಿ ಗುರುಗಳು. ಮತ್ತೆ ಇದು ವೇಷ ನಾವು ಫಸ್ಟ್ ಬಡಗುತಿಟ್ಟಿದ್ದ ಯಕ್ಷಗಾನ ಕಾಸ್ಟ್ಯೂಮ್ ಹಾಕುವಾಗ ಒಂದು ರೂಪದರ್ಶಿ ಅಂತ ಬೇಕಲ್ಲ, ಅದಕ್ಕೆ ಇವಳಿಗೆ ಹಾಕಿ ಇಂಟ್ರೊಡ್ಯೂಸ್ ಮಾಡು. ಮನದನ್ನೇ ಮತ್ತೆ ರೂಪದರ್ಶಿ ಹಾಗೆ ಅವಳಿಗೆ ಕಾಸ್ಟ್ಯೂಮ್ ಅನ್ನು ಹಾಕಿ ಫೋಟೋಸ್ ಎಲ್ಲ ತೆಗೆದು ಆ ಫೋಟೋ ತೆಗೆದ ಗಳಿಗೆಯಲ್ಲಿ ಒಂದು ವೇಷ ಮಾಡುವ ಒಂದು ಭಾಗ್ಯ ಕೂಡ ಸಿಕ್ಕಿದ್ ನಂಗೆ ಮೊನ್ನೆ ಇತ್ತೀಚೆಗೆ ನವರಾತ್ರಿ ಟೈಮ್ ಅಲ್ಲಿ. ಆಮೇಲೆ ನಿಮ್ಗೆ ಇದಕ್ಕೆ ದೈವ ಭಕ್ತಿ ಬೇಕು, ಖಂಡಿತ ಶ್ರದ್ಧೆ ಇರ್ಬೇಕು ಅಂತಾರೆ ಅಲ್ವಾ? ಹೌದು, ಖಂಡಿತ. ಸುಮ್ಮನೆ ಆಸಕ್ತಿ ಅಂತ ದೈವ ಭಕ್ತಿ ಅಂದ್ರೆ ಶ್ರದ್ಧೆ ಬೇಕು. ದೇವರಿಗೆ ಯಕ್ಷಗಾನ ಅಂದ್ರೆ ಬಹಳ ಪ್ರೀತಿಯ ಕಲೆ ಅಲ್ಲ ಸರ್. ನಮ್ಮ ಕರಾವಳಿ ಭಾಗದಲ್ಲಿ ಯಕ್ಷಗಾನ ಅಂತ ಗೆಜ್ಜೆ ಸೇವೆ ಅಂತ ಹೇಳಿ ಹೆಸರು ಅದಕ್ಕೆ. ಪ್ರತಿ ದೇವಸ್ಥಾನಗಳಲ್ಲಿ ನಡೀತಾ ಇರ್ತದೆ. ಎಷ್ಟು ವರ್ಷ ಕಲಿಬೇಕಾಗುತ್ತೆ ಸರ್? ಇಲ್ಲ ಸರ್, ಈಗಿನ ಮಕ್ಕಳ ಒಂದು ನೋಡಿದ್ರೆ ನಾವು ಕಲಿಯುವಾಗ ನಾವು 1.5 ವರ್ಷ ಬರೀ ಹೆಜ್ಜೆಗಳನ್ನೇ ಕಲ್ತಿದ್ದೇವೆ. 1.5 ವರ್ಷ ಬರೀ ಹೆಜ್ಜೆಗಳನ್ನು ಕಲಿತು ನಾವು ವೇದಿಕೆಗೆ ಹೋದವರು. ಈಗ ಅನಿವಾರ್ಯ, ಏನು ಮಾಡುವ ಹಾಗಿಲ್ಲ. ಈಗ ಸ್ಟಾರ್ಟ್ ಮಾಡಿ 1 ವಾರದಲ್ಲಿ ಮಕ್ಕಳಿಗೆ ಕಲಿಸಿ ವೇಷ ಹಾಕಿಸಿ ಕುಣಿಸಬೇಕು. ಒಮ್ಮೊಮ್ಮೆ ಅಂತ ಪರಿಸ್ಥಿತಿ ಇರ್ತದೆ. ನಮ್ಮ ಯಕ್ಷ ಶಿಕ್ಷಣದಲ್ಲಿ 3-4 ತಿಂಗಳು ನಾವು ಮಕ್ಕಳಿಗೆ ಟ್ರೈನಿಂಗ್ ಕೊಡಿಸಿ ಆಮೇಲೆ ನಾವು ವೇದಿಕೆ ಕರ್ಕೊಂಡು ಬರ್ಬೇಕು. ಹಾಗೆ
ಓಕೆ ಓಕೆ ಮಿನಿಮಮ್ ಒಂದೂವರೆ ವರ್ಷ ಅಂತೂ ಕಲಿಲಿಕ್ಕೆ ಬೇಕು. ಹೌದು. ಓಕೆ ಮಸ್ತಾಗಿದೆ. ಇದು ಪೇಂಟಿಂಗ್ ಯಾರು ಮಾಡಿದ್ದೆ? ಮಗ. ಬನ್ನಿ ಸರ್. ಇವರು ಕಲಾವಿದರು. ಹೌದು. ಸರ್ ನಮಸ್ತೆ. ಏನ್ ಹೆಸರು? ಆಕಾಂಕ್ಷ ಅಂತ. ಆಕಾಂಕ್ಷ. ಏನ್ ಮಾಡ್ಕೊಂಡಿದ್ದೀರಿ ನೀವು? ಸದ್ಯಕ್ಕೆ ಗ್ರಾಫಿಕ್ ಡಿಸೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಕಲೆಗೆ ಸಂಬಂಧಪಟ್ಟಿದ್ದು? ಹೌದು. ಯಕ್ಷಗಾನ ಕಲಾವಿದನಾಗಿ, ಪ್ರಸಾದನ ಕಲಾವಿದನಾಗಿ ತಂದೆಯವರೊಟ್ಟಿಗೆ ಒಡನಾಟ ಮಾಡ್ತಾ ಇದ್ದೇನೆ. 5 ವರ್ಷದ ಮಗು ಇದ್ದಾಗ ಗೆಜ್ಜೆ ಕಟ್ಟಿದ್ದೇನೆ. ವಾ ಹೌದಾ? ಏನ್ ಸರ್? ಅದರ ಒಟ್ಟಿಗೆ ಚಿತ್ರಕಲೆ ಹಾಗೂ ಉಳಿದ ಕರಕುಶಲ ಏನು ಇದೆ ಅವರು ಮರದಲ್ಲಿ ಮಾಡ್ತಾರೆ, ನಾನು ಫೋಮ್ ಅಲ್ಲಿ ಮಾಡ್ತೇನೆ. ಹೌದಾ? ಕಟ್ಟಿಂಗ್ಸ್ ಇಬ್ಬರದು ಜುಗಲ್ ಬಂದಿ ಕೆಲಸ. ಹಾಗೆ ಅದರೊಟ್ಟಿಗೆ ಮತ್ತೆ ಮ್ಯೂಸಿಷಿಯನ್ ನಾನೊಬ್ಬ. ತಬ್ಲಾ ಜೂನಿಯರ್ ಎಕ್ಸಾಮ್ ಆದ್ಮೇಲೆ ಅದ್ರೊಟ್ಟಿಗೆ ಬೇರೆ ಚಂಡೆ, ತಾಸೆ, ಏನು ಚರ್ಮವಾದ್ಯಗಳು ಏನೇ ಇದೆ ಆಲ್ಮೋಸ್ಟ್ ಎಲ್ಲ ಪ್ಲೇ ಮಾಡ್ತೇನೆ. ನಮ್ಮದೊಂದು ಓನ್ ಬ್ಯಾಂಡ್ ಇದೆ, ಸ್ವದಾಮ್ ಬ್ಯಾಂಡ್ ಅಂತ. ಸೊ ಅದರಲ್ಲಿ ನಾನು ಡ್ರಮ್ಮರ್ ಆಗಿದ್ದೇನೆ ಆಕ್ಚುಲಿ. ಹೌದು. ಎಲ್ಲ ಮ್ಯೂಸಿಕ್, ನಾಟಕ, ಥಿಯೇಟರ್ ಅಲ್ಲಿ ಕೂಡ ಇದ್ದೇನೆ. ಯಾವ್ದು ಬಿಟ್ಟಿದ್ದೀರಿ ಅದನ್ನ ಹೇಳಿ? ಸದ್ಯಕ್ಕೆ ಎನ್ಎಸ್ಡಿಗೆ ಹೋಗ್ತಾ ಇದ್ದಾನೆ. ಹೌದು. ಬರುವ ತಿಂಗಳು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಂತ ಡೆಲ್ಲಿಯಲ್ಲಿ, ಅಲ್ಲಿ ನಮ್ದು ಸಂಗಮ್ ಕಲಾವಿದರು ಮಣಿಪಾಲ್ ಅಂತ ತಂಡ ಇದೆ. ಅದು ನ್ಯಾಷನಲ್ ಲೆವೆಲ್ ಥಿಯೇಟರ್ ಫೆಸ್ಟಿವಲ್ ಅಲ್ಲಿ ಸೆಲೆಕ್ಟ್ ಆಗಿದೆ ನಮ್ಮ ನಾಟಕ. ಹೌದಾ? ಸೊ ಅಲ್ಲಿ ಶೋ ಕೊಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು ಫೆಬ್ರವರಿ. ನಾನು ಹೋಗಿದ್ದೇನೆ. ಹೌದಾ? ನಾನು ಒಂದು ಸರ್ತಿ ಹೋಗಿ. ನಾನು ಆಯ್ತು, ಅದು 10 ವರ್ಷ ಆಯ್ತು. ನಾನು ಎನ್ಎಸ್ಡಿಗೆ ಅದೇ ತಂಡದಲ್ಲಿ ಪ್ರಸಾದನ ಕಲಾವಿದನಾಗಿ ಮ್ಯೂಸಿಕ್ಗೆ ಹೋಗಿದ್ದೇನೆ. ಈಗ ಮಗ 2 ಸರ್ತಿ, ಒಮ್ಮೆ ಹೋಗಿದ್ದಾನೆ, ಈಗ 2ನೇ ಸರ್ತಿ ಹೋಗ್ತಾ ಇದ್ದೇನೆ. ಅದ್ಭುತ. ನೆಕ್ಸ್ಟ್ ಯುರೋಪ್. ಅದು ಅಲ್ಲ, ಇವರು ತುಂಬಾ ಕಡೆ ಇವರ ಈ ಕಾರ್ಯಕ್ರಮದ ಇದ್ದಲ್ಲಿ ನಮ್ಮನ್ನು ಕೂಡ ಫ್ಯಾಮಿಲಿಯನ್ನು ಕರ್ಕೊಂಡು ಹೋಗಿದ್ರು. ಹಂಪಿಯಲ್ಲಿ G20 ಶೃಂಗಸಭೆ ನಡೀತು, ಅದಕ್ಕೆ ನಾನು ಮಗ ಹೋಗಿದ್ದೇನೆ. ಅದು ಇಂಟರ್ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ ಇತ್ತು, ಡೆಲಿಗೇಟ್ಸ್ ನವರಿಗೆ ಗವರ್ಮೆಂಟ್ ರಿಲೇಟೆಡ್ ಪ್ರೋಗ್ರಾಮ್. ಹಾಗೆ ಹೋಗಿದ್ದೆ. ಸಾಮಾನ್ಯ ಜನಕ್ಕೆ ಇರುವಂತದ್ದು ಬಣ್ಣದ ಬದುಕು ಬಹಳ ಕಷ್ಟ. ಆಯ್ಕೆ ಮಾಡ್ಕೊಳ್ಳೋರು ಯಾರು ಆಯ್ಕೆ ಮಾಡ್ಕೊಂಡಿದ್ರೆ ಅಂದ್ರೆ ಮತ್ತೆ ದುಡಿಯಕ್ಕೆ ಏನ್ ಮಾಡ್ತೀವಿ, ಹೊಟ್ಟಿಗೆ ಏನ್ ಮಾಡ್ತೀವಿ ಅಂತ ಕೇಳೋಕಲ್ಲ. ಹಾಗೆ ಇದರಲ್ಲಿ ನೀವು ಇಲ್ಲ ಸರ್, ಅದಕ್ಕೆ ಸರ್ ನಾವು ಮೂವರು ಒಂದು ಕಲಾ ಇದ್ರಲ್ಲಿದ್ರೆ, ನನ್ನ ಸಣ್ಣ ಮಗ ಇನ್ನೊಂದು ವಿಭಿನ್ನ ಫೀಲ್ಡ್ ಅಲ್ಲಿ ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ ಅವ. ಹೌದು, ಬ್ಲಾಕ್ ಬೆಲ್ಟ್. ಅದೆಲ್ಲ ಸಾಧಾರಣ ಮೆಡಲ್ಸ್ ಅವನ್ ಇಬ್ಬರು ಮಕ್ಕಳದ್ದು. ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್. ಇದು ಕಲಾ ಫೀಲ್ಡ್ ಅಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ, ಹಾಗಂತ ಇಲ್ಲ ಅಂತಲ್ಲ. ನನ್ನ ಎಲ್ಲ ಈ ವೇಷಭೂಷಣಗಳನ್ನು ಅದನ್ನು ಓರಣ ಮಾಡಿ ಇಡ್ತಾನೆ. ಮುಖಕ್ಕೆ ಬಣ್ಣ ಹಾಕಿ ಕುಣಿಯುದು ಅಂತ ಹೇಳಿದ್ರು ಸ್ವಲ್ಪ ಹಿಂದೆ. ಅವನ ಕರಾಟೆ ಗುರುಗಳು ಅವನು ಅದೇ ಫೀಲ್ಡ್ ಅಲ್ಲಿ ಇದ್ದಾನೆ. ಮತ್ತೆ ಒಂದು ಮೆಕ್ಯಾನಿಕ್ ಲೆವೆಲ್ ಅಲ್ಲಿ ಇದ್ದಾನೆ ಅವನು. ಏನ್ ಹೇಳ್ತೀರಿ ಅಪ್ಪ ಅಮ್ಮ ಬಗ್ಗೆ? ಕರಾಟೆ ಹಿಡ್ಕೊಂಡಿದ್ದೀರಿ? ದಯಾನಂದ ಆಚಾರ್ಯ ಅಂತ ಅವನ ಕರಾಟೆ ಗುರುಗಳು. ಮುಂದೆ ನೀವೇನಾಗ್ತೀರಿ? ಈಗ ಸದ್ಯಕ್ಕೆ ಕಂಪ್ಯೂಟರ್ ಫೀಲ್ಡ್ ಅಲ್ಲಿ ಎಜುಕೇಶನ್ ಮಾಡ್ತಿದ್ದೇನೆ, ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಅದರಲ್ಲಿ ಹೋಗೋದಂತ ಸಾಫ್ಟ್ವೇರ್ ಆ ಫೀಲ್ಡ್ ಅಲ್ಲಿ. ಓಕೆ, ಹೇಳ್ರಿ ನೀವೇನ್ ಹೇಳ್ತೀರಿ ಇವತ್ತಿನ ಪೀಳಿಗೆಗೆ? ಹಾಗಾದ್ರೆ ಹ್ಯಾಕ್ ತಗೋಬೇಕಿದ್ರು ಅಂತ ಯಕ್ಷಗಾನವನ್ನು ಈಗ ತಂದೆಯವರು ಹೇಳಿದಾಗೆ ಒಂದು ವಾರದಲ್ಲಿ ಯಕ್ಷಗಾನ ಕಲಿಸಬೇಕಾದ ಪರಿಸ್ಥಿತಿ ಇದೆ. ಆದ್ರೆ ಈಗಿನ ಜನರೇಷನ್ ಅವರಿಗೆ ನಿಜವಾದ ಪರಂಪರೆ ಏನು ಅಂತ ಕಲಿಬೇಕಾದ್ರೆ ಮೊದ್ಲಿನಿಂದ ಕಲ್ತು ಬಂದ್ರೆ ತುಂಬಾ ಉತ್ತಮ ಅಂತ ಹೇಳ್ಬೋದು. ಫೌಂಡೇಶನ್ ಗಟ್ಟಿ ಇದ್ರೆ ನೆಕ್ಸ್ಟ್ ಗೆ ಹೇಗ್ ಬೇಕಾದ್ರೂ ಯಕ್ಷಗಾನ ಕ್ಷೇತ್ರದಲ್ಲಿ ಬದುಕಬಹುದು ಅನ್ನೋದು. ಈಗ ಶಾರ್ಟ್ ಟರ್ಮ್ ಅಲ್ಲಿ ಕಲಿಯುವುದು ದೊಡ್ಡ ವಿಷಯ ಅಲ್ಲ, ಆದ್ರೆ ನೆಕ್ಸ್ಟ್ ಯಾರಾದ್ರೂ ಗೊತ್ತಿದ್ದವರು ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ಬೇಕಾದ ಕೆಪಾಸಿಟಿ ಇರ್ಬೇಕಾಗ್ತದೆ. ಅಂದ್ರೆ ಯಕ್ಷಗಾನದಲ್ಲಿ ತಾಳ ಲಯ ಮುಖ್ಯ. ಲಯ ಈ ಸಂಗೀತ ಆಗ್ಲಿ ಅಥವಾ ನಾಟ್ಯ ಆಗ್ಲಿ, ಇದರಲ್ಲಿ ತಾಳ ಮತ್ತೆ ಲಯ ಇದೆರಡು ಮುಖ್ಯ. ಅದು ಇಲ್ಲದಿದ್ರೆ ಕಲಾವಿದನಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಅದು ಬರ್ಬೇಕಾದ್ರೆ ನಾವು ಮೂಲವಾಗಿ ಕಲಿಬೇಕಾಗ್ತದೆ. ಮತ್ತೆಂತ ಇವರು? ಇದು ನನ್ನ ತಂದೆ ತಾಯಿ ಆಚಾರ್ಯ. ಅಚ್ಯುತಾಚಾರ್ಯ ಶ್ರೀಮತಿ. ಓಕೆ ಓಕೆ. ತಂದೆ ತೀರ್ಕೊಂಡಿದ್ದಾರೆ, ತಾಯಿ ಇದ್ದಾರೆ. ಹೌದು. ಎಷ್ಟು ವರ್ಷ? ಅವರಿಗೆ ಸಲನಿಗೆ 89 ವರ್ಷ ಆಯ್ತು. ಇಲ್ಲ, ಬರ್ತಾರೆ. ನಾವು ಅಂದ್ರೆ ಅಣ್ಣ ತಮ್ಮಂದಿರ 5 ಜನ ಇದ್ದೇವೆ. ಬೇರೆ ಬೇರೆ ಕಡೆಗೆ ಒಂದು 2 ದಿವಸ ಇದ್ದು ಬರ್ತಾರೆ. ಅವರು ಅಂದ್ರೆ ತಂದೆ ತಾಯಿಗೆ ಯಾವ್ದು ಯಕ್ಷಗಾನ ಕಲಾವಿದರಲ್ಲ, ಹಾಗಂತ ಯಕ್ಷಗಾನದ ಹುಚ್ಚರಂದ್ರೆ ಹುಚ್ಚರ, ಯಕ್ಷಗಾನದ ಆಸಕ್ತಿ ಅಂತ ಆವಾಗ ಎಲ್ಲಿ ಯಕ್ಷಗಾನ ಇರ್ಲಿ ಇಬ್ರು ಒಟ್ಟಾಗಿ ಹೋಗ್ತಾ ಇದ್ರು. ಹೌದಾ? ನಡ್ಕೊಂಡು ಹೋಗ್ತಿದ್ರು.
ಬೆಳಕಿನವರಿಗೆ ಯಕ್ಷಗಾನಕ್ಕೆ. ಬಹುಶಃ ಆ ಒಂದು ಇದು ನಮ್ಗೆ ಬಂದಿದೆ ಗೊತ್ತಿಲ್ಲ, ನನ್ನಿಂದಾಗಿ ನನ್ನ ಮಕ್ಕಳಿಗೆ ಬಂದಿದೆ. ಮೇಲೆ ನಿಮ್ಮ ಎಲ್ಲ ಚಟುವಟಿಕೆ ಇದಕ್ಕಾಗಿ ಎಲ್ಲವನ್ನು ಮಾಡಿದ್ದೇನೆ. ಓಕೆ, ಒಂದಷ್ಟು ರಾಶಿ ಇದೆ. ಇರ್ಲಿ, ಯಾಕಂತ ಹೇಳಿದ್ರೆ ಈಗ ಕಾರ್ಯಕ್ರಮಗಳು ಜಾಸ್ತಿ, ಅದರಿಂದಾಗಿ ಅದನ್ನು ಬಟ್ಟೆ ಒದ್ದೆ ಆದದನ್ನು ತರಬೇಕು, ಡ್ರೈ ಮಾಡಿ ಒಳಗಾಕ್ಬೇಕು, ಮತ್ತೆ ಮಡಚಿಡಬೇಕು. ಅಯ್ಯೋ, ಏನ್ ಬೇರೆ ಲೋಕ ಸರ್ ಇದು. ಎಲ್ಲಾ ಕಡೆ ಕಿಟಕಿ ಓಪನ್ ಮಾಡ್ಬಿಡಿ, ಯಾವ್ದಿದೆ. ಆಮೇಲೆ ಇಲ್ಲಿ ತಂದು ಹಾಕುದು, ಮತ್ತೆ ಮಡಚಿ ಪುನಃ ಒಳಗಿಡುದು. ಪುನಃ ನಾಳೆ ಪುನಃ ಪ್ರೋಗ್ರಾಮ್ ಬರ್ತದೆ, ಪುನಃ ತೆಗಿಬೇಕು. ಇದೇ ಆಗ್ತದೆ ಸರ್. ದೊಡ್ಡ ಆಸ್ತಿ ನಿಮ್ದು. ಹೌದು, ಖಂಡಿತ. ಇದು ದೊಡ್ಡ ಆಸ್ತಿ. ದೊಡ್ಡ ಆಸ್ತಿ ಸರ್. ಆಮೇಲೆ ನಮಗ್ ಒದಗಿದೆ ಪುಣ್ಯ. ಯಾಕೆ ಅಂತ ಹೇಳ್ತೀನಿ ಸರ್, ನಮ್ಗೆ ಏನೇನೋ ಬೇಕಾಗ್ತದೆ ಯಾವ್ಯಾವ ಸಮಯದಲ್ಲಿ, ಅದನ್ನ ಮಲ್ಸಕ್ಕಾಗಲ್ಲ, ಐಡಿಯಾ ಇರಲ್ಲ. ಇವೆಲ್ಲ ಕಾಸ್ಟ್ಯೂಮ್ ಎದುರು ನಾನೇ ಇದು ಎಲ್ಲ ರೆಡಿ ಮಾಡುದು ಸರ್. ಹೌದು ಹೌದು. ಇದಕ್ಕೆ ಪಗಡಿ ಅಂತ ಹೇಳ್ತಾರೆ. ಪಗಡಿ? ಹೌದು, ಪಗಡಿ. ಇದೆಲ್ಲ ಹೀಗಿರ್ತದೆ. ಓಕೆ. ಇದೆಲ್ಲ ಕೈಯಲ್ಲೇ ಸ್ಟಿಚ್ ಮಾಡಬೇಕು ಎಲ್ಲ. ಇದೆಲ್ಲ ಇದು ಬಾಡಿಗೆಗೆ ಸಿಗ್ತಾವ ಇವು? ಇಲ್ಲ, ಬಾಡಿಗೆ ಸಿಗುದು, ನಾವೇ ಬಾಡಿಗೆ ಕೊಡ್ತೇವೆ. ಅದೇ ನೀವೇ ಕೊಡ್ತೀರಿ ಬಾಡಿಗೆ ಕೊಡ್ತೇವೆ. ಸೇಲಿಗೆ ಬೇಕಂದ್ರೆ ಸೇಲ್ಗೆ ಸೇಲ್ ಮಾಡಿ ಕೊಡ್ತೇನೆ. ಓಕೆ ಓಕೆ. ಈಗಂತೂ ಈ ಒಂದೂವರೆ ವರ್ಷದಿಂದ ಸರ್ ನನಗೆ ಇದನ್ನೇ ಮಾಡಿಕೊಡುವಂತದ್ದೇ ಒಂದು ಕೆಲಸ ಆಗಿ ಹೋಗಿದೆ. ತುಂಬಾ ವೃತ್ತಿಪರ ಮೇಳಗಳಿಗೆಲ್ಲ ಮಾಡಿಕೊಡ್ತೇನೆ. ಹೌದಾ? ಕಿರೀಟಗಳನ್ನೆಲ್ಲ. ಅದ್ಭುತ ರೀ. ನಾನು ನನಗಾಗಿ ಮಾಡ್ತಾ ಇದ್ದೆ, ಈಗ ಇನ್ನೊಬ್ಬರಿಗಾಗಿ ಮಾಡಿಕೊಡ್ತಾ ಇದ್ದೆ. ಆಮೇಲೆ ಇಂಥ ಮಾಡೋರೆಲ್ಲ ಕಡಿಮೆ ಕಡಿಮೆ, ತುಂಬಾ ಕಡಿಮೆ. ಈ ಇದರಲ್ಲಿ ಜನ ಆಸಕ್ತಿ ಅಂದ್ರೆ ತುಂಬಾ ಕಷ್ಟ ಇದೆ, ತಾಳ್ಮೆ ಬೇಕು. ಇದು ನಿಜವಾಗಿ ಯಕ್ಷಗಾನಕ್ಕೆ ಯೂಸ್ ಆಗ್ತದೆ, ಆದ್ರೆ ಇದು ಫೋಮ್ ಅಲ್ಲಿ ಮಾಡಿದ್ದು. ಇದು ಅವನೇ ಮಗ ಮಾಡಿದ್ದು. ಅದ್ಭುತ. ಇದೆಲ್ಲ ಫೋಮ್ ವರ್ಕ್. ಓಕೆ. ನೀವು ಹೆಂಗ್ ಬೇಕಂದ್ರೆ ಯೂಸ್ ಮಾಡ್ಬೋದು, ಯಾವ ಕಾನ್ಸೆಪ್ಟ್ ಆದ್ರೂ. ಇದು ಗಜೇಂದ್ರ ಮೋಕ್ಷ ಅಂತ ಒಂದು ಪ್ರಸಂಗ ಬರ್ತದೆ, ಅದರಲ್ಲಿ ಆನೆ ಬೇಕು. ಮುಂಚೆ ಹಳೆಯಲ್ಲಿ ಮುಖದಲ್ಲೇ ಬಣ್ಣ ಬರೀತಿದ್ರು, ಈಗ ಸ್ವಲ್ಪ ವೆರೈಟಿ ಇರ್ಲಿ ಅಂತ ಹೇಳಿ ಇದನ್ನೆಲ್ಲ ಕಟ್ಟಿಕೊಂಡು ಆಮೇಲೆ ಕಿರೀಟ ಕಟ್ಟಿಕೊಂಡು ಸ್ವಲ್ಪ ಅದ್ದೂರಿಯಾಗಿ ಕಾಣ, ಜೀವ ಕಳೆ ಬರ್ತದೆ. ಹೌದು, ಏನೋ ಒಂದು ಆನೆ ನೋಡಿದಾಗ ಆಗ್ತದೆ. ಯಕ್ಷಗಾನದಲ್ಲಿ ದೈವಗಳ ಪ್ರಸಂಗ ಎಲ್ಲ ಜಾಸ್ತಿ ಬರ್ತದೆ, ಭೂತ ದೈವಗಳೆಲ್ಲ. ಅದಕ್ಕೆಲ್ಲ ಒಂದು ವಿಚಿತ್ರವಾದಂತ ವೇಷಭೂಷಣ ಬೇಕಾಗ್ತದೆ. ಹಾಗೆ ಮತ್ತೆ ಇದೆಲ್ಲ ಈ ಮೆರವಣಿಗೆಗಳಿಗೆ ಮುಖವಾಡಗಳು ಇದನ್ನೆಲ್ಲ ಉಂಟು. ಇದೆಲ್ಲ ನೀವೇ ಮಾಡಿದ್ದು? ಇಲ್ಲ, ಇದು ಅಂದ್ರೆ ಫೈಬರ್ ವರ್ಕ್. ಹೌದು. ಯಕ್ಷಗಾನದಲ್ಲಿ ಬಹಳ ಹೆಸರುವಾಸಿ ಅಂತ ಮಹಿಷಾಸುರ, ಅದಕ್ಕೆ ಕೋಡ್ ಇದು. ಎಷ್ಟು ವೇಟ್ ಇದೆ ಸರ್? ಇಲ್ಲ, ಇದು ಲೈಟ್ ವೇಟ್. ಯಾಕಂತ ಹೇಳಿದ್ರೆ ಇಷ್ಟು ಲೈಟ್ ವೇಟ್ ಯಾರು ಮಾಡುದಿಲ್ಲ, ಎಲ್ಲ ಸಿಕ್ಕಾಪಟ್ಟೆ ವೇಟ್ ಇದೆ. ನಾನೊಂದು ನನ್ನದೇ ಆದಂತ ಹೊಸ ಕಲ್ಪನೆಯಲ್ಲಿ ಈ ಇಂಥದನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹೌದಾ? ಈಗ ಎಲ್ಲಿವರೆಗೆ ಅಂತ ಹೇಳಿದ್ರೆ ಸಾಧಾರಣ ಈಚೆ ಬಡಗಿನ ಎಲ್ಲಾ ಸಂಸ್ಥೆಗಳಲ್ಲಿ ನಾನು ಮಾಡಿದಂತ ಮಹಿಷಾಸುರನ ಕೋಡಿ ಇರುದು. ಇದು ಯಕ್ಷಗಾನದಲ್ಲಿ ರಾವಣ, ಕುಂಭಕರ್ಣ, ರಾವಣಾದಿಗಳು ಹೀಗೆಲ್ಲ ದೊಡ್ಡ ಬಣ್ಣದ ವೇಷ ಅಂತ ಅದಕ್ಕೆ ಮಾಡುವಂತ ಕಿರೀಟ. ಇದು ಹಾಗೆ, ಇದು ಸ್ವಲ್ಪ ವೇಟ್ ಇದೆ, ನಿಮ್ಗೆ ಹಿಡಿದು ಗೊತ್ತಾದ್ರೆ. ಆದ್ರೆ ಇದನ್ನು ಲೈಟ್ ವೇಟ್ ಅಲ್ಲಿ ಮಾಡಿದ್ದೇನೆ, ಮೊನ್ನೆ ಬೆಂಗಳೂರಿಗೆ ಮಾಡಿ ಕೊಟ್ಟೆ. ಇದರ ಅರ್ಧ ಲೈಟ್ ಅಲ್ಲ ಸರ್, ಇದನ್ನ ತಲೆ ಮೇಲೆ ಇದು ವೇಟ್ ಅನಿಸ್ತಾ ಇದೆ. ಇದನ್ನು ಕಟ್ಟಿಕೊಂಡು 4-5 ಗಂಟೆ ಕುಣಿತಾರೆ ರಂಗಸ್ಥಳದಲ್ಲಿ. ಅದೇ ಯಕ್ಷಗಾನದ ಕಲಾವಿದರಿಗೆ ನಾವು ಸೆಲ್ಯೂಟ್ ಹೊಡಿಲೇಬೇಕು ಅಲ್ವಾ? ಬರೀ ಇದು ಮಾತ್ರ ಅಲ್ಲ ಸರ್, 5-6 ಕೆಜಿಗಳು ವೇಷಭೂಷಣ ಬಟ್ಟೆಗಳನ್ನು ಹಾಕೊಳ್ಬೇಕು. ಒಂದಷ್ಟು ಒಳಗೆ ಬಟ್ಟೆ ಆಭರಣ ಅಂತ ಹೇಳುವಾಗ ಸಾಧಾರಣ 5-6 ಕೆಜಿ ಜಾಸ್ತಿಯೇ ಬರ್ತದೆ. ಆಮೇಲೆ ಈ ಕಿರೀಟ ಇದನ್ನು ಕಟ್ಟಿಕೊಂಡು ರಾತ್ರಿಡೀ ಯಕ್ಷಗಾನದಲ್ಲಿ ಭಾಗವಹಿಸಬೇಕು. ಅದರಿಂದಾಗಿ ಯಕ್ಷಗಾನ ಕಲೆ ಇವತ್ತಿನವರೆಗೆ ಉಳಿದಿದೆ. ಅದರಲ್ಲಿ ಏನೋ ಒಂದು ಶಕ್ತಿ ಇದೆ. ಇದೆ. ಫ್ಯಾಷನ್ ಗೀಷನ್ ಮಾಡ್ತಾರೆ ಮಕ್ಕಳು, ಅಂತವ್ ಇಂಥವು, ಅದಕ್ಕೂ ಕೂಡ ಇಲ್ಲ, ಅಂತದಕ್ಕಿಲ್ಲ. ಇಲ್ಲ, ನಾನು ಬರೀ ನಮ್ಮ ಯಕ್ಷಗಾನ, ಭರತನಾಟ್ಯ, ನಾಟಕ ಇಂಥದಕ್ಕೆಲ್ಲ ನಾನು ತುಂಬಾ. ಆದ್ರೆ ಹೇಳ್ತಾರೆ ನೀವು ಕಾಸ್ಟ್ಯೂಮ್ ಹಾಕಿ, ಡ್ಯಾನ್ಸ್ಗೆ ಕಾಸ್ಟ್ಯೂಮ್ ಹಾಕಿ, ಅದೆಲ್ಲ ವರ್ಕೌಟ್ ಆಗುದಿಲ್ಲ ಸರ್. ಯಾಕಂತ ಹೇಳಿದ್ರೆ ಒಂದು ಮಕ್ಕಳಿಗೆ ಈ ವರ್ಷ ಒಂದು ಸ್ಕೂಲ್ ಡೇಗೆ ಒಂದು ಡ್ಯಾನ್ಸ್ಗೆ ಒಂದು ಡ್ರೆಸ್ ಆದ್ರೆ ಅದು ಬರುವ ವರ್ಷಕ್ಕೆ ಆಗುದಿಲ್ಲ, ಪ್ಯಾಟರ್ನ್ ಬೇಕಿದೆ. ಅದು ನಾವು ಇನ್ವೆಸ್ಟ್ ಮಾಡ್ತಾ ಎಷ್ಟಂತ ಮಾಡುದು. ಇದಾದ್ರೆ ಇನ್ನು ನಾವು ಒಮ್ಮೆ ಇನ್ವೆಸ್ಟ್ ಮಾಡಿದ್ರೆ ಇನ್ನೊಂದು 10-15 ವರ್ಷ ಹೋದ್ರು ಇದು ಚೇಂಜ್ ಆಗುದಿಲ್ಲ ಸರ್, ಅದೇ ಇರ್ತದೆ. ಸ್ವಲ್ಪ ಆಚೀಚೆ ಆಗ್ಬಹುದು ವಿನಃ ಮತ್ತೆ ಅದರಲ್ಲಿ ಏನು ಚೇಂಜ್ ಆಗುದಿಲ್ಲ. ಮೋಸ್ಟ್ಲಿ ಇಲ್ಲಿ ಬಂದ್ರೆ ಇಷ್ಟು ದೊಡ್ಡ ಗಾತ್ರದಲ್ಲಿ ಒಂದೇ ಕಡೆ ಸಿಗುವಂತದ್ದು ನಿಮ್ದೊಂದೇ ಅಂತ ಅನ್ಸುತ್ತೆ? ಸದ್ಯಕ್ಕೆ ಉಡುಪಿಯಲ್ಲಿ ನಂದೊಂದೇ. ಒಂದೇ? ಹೌದು.
ಇದರ ಹಿಂದಿನ ಕಷ್ಟ ತುಂಬಾ ಉಂಟು ಸರ್. ಒಂದು ದಿನ ಮಡಚಬೇಕು, ಪ್ಯಾಕ್ ಮಾಡ್ಬೇಕು, ತಕೊಂಡು ಹೋಗ್ಬೇಕು, ಆದ್ಮೇಲೆ ಪುನಃ ಬರ್ಬೇಕು. ಏನೋ ನನ್ನ ಶ್ರೀಮತಿ ಮತ್ತೆ ಮಕ್ಕಳು ಇದರ ಬಗ್ಗೆ ಆಸಕ್ತಿ ಇದ್ರಿಂದ ನನಗೆ ಇದೆಲ್ಲ ಜನ ಇಲ್ಲ, ಇದಕ್ಕೆ ಕೆಲಸದವರನ್ನ ಇಟ್ಟುಕೊಳ್ಳಿಲ್ಲ ನಾನು, ನಾವೇ ಮನೆಯವರು ಮಾಡುದು ಹಾಗೆ. ಹೌದೌದು, ಎಲ್ಲ ಅವರ ಒಂದು ಸಹಕಾರದಿಂದ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಅಲ್ಲೆಲ್ಲ ಸಣ್ಣ ಸಣ್ಣ ಇದೆಲ್ಲ ಕೈಗಳು, ಕೈಕಟ್ಟು, ಎದೆ ಪದಕಗಳು. ಇದು ಇದು ಎದೆ ಪದಕ ಅಂತ, ಇದು ವೀರಗಾಸೆ, ಎಲ್ಲ ಒಂದೊಂದು ಬೇರೆ ಬೇರೆ ಹೆಸರಿದೆ ಅದಕ್ಕೆ. ಹಾಗೆ ಎಲ್ಲ ಬೇರೆ ಬೇರೆ ಇದೆ, ಕೈಕಟ್ಟು, ತೋಳ್ಕಟ್ಟು, ತುಂಬಾ ಯಕ್ಷಗಾನದಲ್ಲಿ ತುಂಬಾ ಇದೆ ಆಭರಣಗಳು ಅಲ್ವಾ? ಹೌದು. ತಲೆಯಿಂದ ಹಿಡಿದು ಕಾಲಿನವರೆಗೆ, ಕಾಲಿನಿಂದ ಸ್ಟಾರ್ಟ್ ಮಾಡಿದ್ರು ಗೆಜ್ಜೆ, ಸಾಕ್ಸ್, ಕಾಲ್ ಕಡಗ, ಕಾಲ್ ಮುಳ್ಳು, ಕಾಲ್ ಚೆಂಡು, ಆಮೇಲೆ ಬರ್ತದೆ ಮೇಲೆ ಬಂದ್ರೆ ಸಾಕ್ಸ್, ಆದ್ಮೇಲೆ ಪ್ಯಾಂಟ್, ಇಜಾರ್ ಅಂತ ಹೇಳ್ತಾರೆ, ಆಮೇಲೆ ದಗಲೆ, ಬಾಲ್ಮುಂಡು, ತುಂಡು ಸೋಗಲೆ, ಸೋಗಲೆ ಅಂತ ಹೇಳಿ ಚೋಲಿ ಅಂತ ಹೇಳ್ತೇವೆ. ಹಾಗೆ ಅದೆಲ್ಲ ಆದ ಮೇಲೆ ಮತ್ತೆ ಆಭರಣಗಳು, ಕೈಕಟ್ಟು, ತೋಳ್ಕಟ್ಟು, ಭುಜಕೀರ್ತಿ, ಎದೆ ಪದಕ, ಸೊಂಟ ಪಟ್ಟಿ, ಪತಕೆ ಡಾಬು, ಅಡ್ಡಿಗೆ, ಕಾಯಿ ಅಡ್ಡಿಗೆ, ಕರ್ಣಪತ್ರ, ಕೆನ್ನೆ ಹೂವು, ಕಿರೀಟ, ಇಷ್ಟೆಲ್ಲ ಇರ್ತದೆ. ಕೇಳಕ್ಕೆ ಎಷ್ಟು ಒಳ್ಳೆ ಬಾಳ, ಅದ್ರ ಹೆಸರೇ ಬಹಳ ಚಂದ. ಇನ್ನು ಆಟ ಎಷ್ಟು ಚಂದ. ಓಕೆ, ಈ ಇದಕ್ ಹೋಗ್ತಿದ್ರಲ್ಲ ನೀವು, ರಂಗಕ್ಕೆ ಹೋಗೋ ಮುಂಚೆ ಮನಸ್ಥಿತಿ ಹೇಗಿರುತ್ತೆ, ಬಂದ ಮೇಲೆ ಹೇಗಿರುತ್ತೆ ಸರ್? ಇಲ್ಲ, ನಾವೀಗ ಒಂದು ಯಕ್ಷಗಾನದ ಚೌಕಿಗೆ ಹೋದ್ರೆ ಆ ಚೌಕಿಯ ಒಳಗೆ ಹೋದ ಕೂಡಲೇ ನಾವು ಯಾವುದೋ ಒಂದು ಲೋಕಕ್ಕೆ ಹೋದಾಗ ಆಗ್ತದೆ. ಅಂದ್ರೆ ಆ ಪುರಾಣದ ಪ್ರಸಂಗ, ಈಗ ಒಂದು ಯಾವ್ದಾದ್ರು ಪುರಾಣದ ಪ್ರಸಂಗ ಇರ್ತದೆ, ಅದಕ್ಕೆ ನಾವು ಒಗ್ಗಿಕೊಡ್ಬೇಕಾಗ್ತದೆ. ಅಲ್ಲಿ ಅದನ್ನು ಕೇಳಿದ ಮೇಲೆ ನಾವು ಕಂಪ್ಲೀಟ್ ಅದಕ್ಕೆ ಇನ್ವಾಲ್ವ್ ಆಗ್ತಾ ಹೋಗ್ತೇವೆ. ಮುಖಕ್ಕೆ ಬಣ್ಣ ಹಾಕಿದ ಮೇಲಂತೂ ನಾವು ಪರಾಕಾಯ ಪ್ರವೇಶ ಮಾಡಿದಾಗೆ ಆಗ್ತದೆ. ಹಾಗೆ ಒಂದು ವೇಷ, ಆ ವೇಷಕ್ಕೆ ಸರಿಯಾಗಿ ಸ್ವಲ್ಪ ಮಾತುಗಾರಿಕೆ. ಈಗ ತುಂಬಾ ತುಂಬಾ ವಿದ್ವಾತ್ ಇದ್ದವ್ರದ್ದು ಇದ್ದಾರೆ. ಹಾಗಂತ ಕೆಲವರು ಅಂದ್ರೆ ಯಕ್ಷಗಾನದಲ್ಲಿ ಕೆಲವರು ಮಾತಿನ ಮೂಲಕವೇ ಹೆಸರು ಮಾಡಿದವರಿದ್ದಾರೆ, ಇನ್ನು ಕೆಲವರು ಕುಣಿತದ ಮೂಲಕವೇ ಹೆಸರು ಮಾಡಿದ್ದಾರೆ. ಹಾಗೆ ಅದು ಎರಡು, ನೃತ್ಯ ಮತ್ತು ಮಾತು ಬಹಳ ಗಟ್ಟಿಯಾಗಿದ್ರೆ ಯಕ್ಷಗಾನದಲ್ಲಿ ಕಲಾವಿದನಾಗಿ ತುಂಬಾ ಮುಂದೆ ಮುಂದೆ ಹೋಗಬಹುದು. ಈಗ ಪ್ರತಿಯೊಂದು ಸ್ಕೂಲಿನಲ್ಲಿ ಏನೋ ಒಂದು ಡ್ಯಾನ್ಸ್ ಇದ್ರೆ ಒಂದೆರಡು ಯಕ್ಷಗಾನದ ವೇಷ ಆಗಬೇಕು. ಹಾಗೆ ಆಗಿದೆ. ಅಯ್ಯೋ, ಅದು ಎಲ್ಲಿಂದ ಹರಿದು ಬಂದಿದೆ ಅಂದ್ರೆ ವೆಲ್ಕಮ್ ಮಾಡೋದ್ರಿಂದ ಅಲ್ಲಿವರೆಗೆ ಅಲ್ವಾ? ನೀವು ಆಟ ಬಿಡಿ, ಅದು ಅಲ್ಲಿಗೆ ಬಂದು ಒಂದು ಸ್ವಾಮೀಜಿಯವರು ಬರ್ಲಿ ಅಥವಾ ಒಂದು ರಾಜಕೀಯ ವ್ಯಕ್ತಿಗಳು ಬರ್ಲಿ, ಯಾರೋ ಗಣ್ಯ ವ್ಯಕ್ತಿಗಳು ಬರ್ಲಿ, ವೆಲ್ಕಮ್ ಮಾಡ್ಲಿಕ್ಕೆ ಯಕ್ಷಗಾನದ ವೇಷ ಬೇಕು. ಯಕ್ಷಗಾನನ್ನ ಸರಿಯಾದ ವೇದಿಕೆಯಲ್ಲಿ ಸರಿಯಾದ ಇದರಲ್ಲಿ ಬಳಸ್ಬೇಕು, ಎಲ್ಲೆಂದ್ರಲ್ಲಿ ಬಳಸ್ಕೂಡುದು ಅಂತ ಒಂದು ಇದೆ. ಅದಕ್ಕೆ ಹೌದು, ಅಲ್ಲ ಅದರ ಬಗ್ಗೆ ನಂದು ಅಭಿಮತ ಸರಿ. ಯಾಕಂತ ಹೇಳಿದ್ರೆ ಯಕ್ಷಗಾನವನ್ನು ಯಕ್ಷಗಾನದ ರಂಗದಲ್ಲೇ ನಾವು ಪ್ರದರ್ಶಿಸಬೇಕು ಅಂತ ಹೇಳ್ತಾರೆ. ಹೌದು, ನಾನು ಹೇಳ್ತೇನೆ, ಹೌದು, ತಪ್ಪು ಅದು. ಇನ್ನೊಂದು ಕಡೆ ನಾವು ಏನೋ ಮಾಡುದು ಹಾಗಂತ ಕೆಲವೊಮ್ಮೆ ಒಂದು ಕಲೆಯನ್ನ ನಾವು ಇಲ್ಲಿ ಹೊರಗಡೆಯಲ್ಲಿ ಪ್ರದರ್ಶಿಸಬಾರದು ಅನ್ನೋದು ಯಾವ್ದು ಏನಿಲ್ಲ. ಇಲ್ಲ, ಅದನ್ನು ನಾವು ಬರೀ ಒಂದು ಯಕ್ಷಗಾನವನ್ನು ನಾವು ವೇದಿಕೆಯಲ್ಲಿ ಮಾತ್ರ ಮಾಡಿದ್ರೆ, ಇನ್ನೊಂದು ಸ್ಕೂಲಲ್ಲಿ ಆಗುವಾಗ ಮಾಡಬಾರ್ದು ಅಂತ ಹೇಳಿದ್ರೆ ನಾವು ಅದನ್ನು ತೋರಿಸಿದ ಹಾಗೆ ಆಗುದಿಲ್ಲ, ಮುಂದೆ ಹೇಗೆ ಹೋಗ್ತದೆ. ಹಾಗಂತ ಅದನ್ನು ಹಾಕಿಕೊಂಡು ಅಪಪ್ರಚಾರ ಮಾಡೋದು ತಪ್ಪೇ. ಈಗ ನಾವು ನಮ್ಗೆ ಏನಾಗ್ತದೆ, ಒಬ್ರು ಯಾರೋ ಬರ್ತಾರೆ, ಬಂದು ನಮ್ಮ ಹತ್ರ ನಮಗೊಂದು ಕಾರ್ಯಕ್ರಮ ಉಂಟು, ವೇಷ ಹಾಕಿ ಅಂತ ಹೇಳ್ತಾರೆ, ನಾವು ಹಾಕಿ ಕಳಿಸ್ತೇವೆ. ಹೋದವ ಅದನ್ನು ಯಾವ ರೀತಿ ಉಪಯೋಗಿಸಿಕೊಳ್ತಾರೆ ಅಂತ ನಮ್ಗೆ ಗೊತ್ತಿರುವುದಿಲ್ಲ. ಅದು ಆ ಪ್ರಜ್ಞೆ ಅವ್ರಿಗೆ ಇರ್ಬೇಕು. ಅಲ್ಲಿ ತಪ್ಪು ಕಡೆಗೆ ತಪ್ಪಿದಸ್ಥರಾಗಿ ನಾವೇ ಇದು ಕಾಣ್ತೇವೆ, ವೇಷ ಹಾಕಿದವ್ರು ನಾವಲ್ಲ. ಅದು ತುಂಬಾ ಪ್ರಸಂಗಗಳು ನಡೀತು ಹಾಗೆ. ಅದು ನಮ್ಗೆ ಬರ್ತಾರೆ, ನಾವೇನೋ ಒಂಥರ ಅದನ್ನು ಒಂದು ರೀತಿಯಲ್ಲಿ ನಾವು ಆರಾಧನಾ ಕಲೆಯಾಗಿ ನಾವು ಅದನ್ನು ಮಾಡ್ತೇವೆ. ಹಾಗಂತ ಮತ್ತೊಂದು ಕಡೆಯಲ್ಲಿ ವ್ಯಾಪಾರೀಕರಣವಾಗಿಯೂ ನಾವು ನೋಡ್ತೇವೆ. ಯಾಕಂತೇಳಿ ನಾವು ಇನ್ವೆಸ್ಟ್ ಮಾಡಿದ್ದೇವೆ. ಅದಕ್ಕೆ ನಾವೇನ್ ಮಾಡ್ತೇವೆ, ಮಾಡಿದ್ರೆ ನಾನು ಕೊಡ್ತೀನಿ ಅಂತ ಹೇಳಕ್ ಆಗೋದಿಲ್ಲ. ಹೌದು, ಆಗುದಿಲ್ಲ. ಬಂದವ ನಾನು ಹೀಗೆ ಮಾಡ್ತೇನೆ ಅಂತ ಅವನು ಹೇಳುದಿಲ್ಲ. ಹೌದು, ಇತ್ಲಾಗ ಒಂದ್ 2-3 ಪ್ರಸಂಗ ಆಯ್ತು. ಕಡೆಗೆ ನಾನು ಅವರಿಗೆ ಕರೆಸಿ ಅವರಿಗೆ ನಾನು ತುಂಬಾ ಬುದ್ಧಿವಾದ ಹೇಳಿದೆ. ಅವ್ರ ಕಡೆಗೆ ತಪ್ಪಾಯ್ತು, ಇಲ್ಲ ಇನ್ನು ಮುಂದೆ ಹಾಗೆ ಮಾಡುದಿಲ್ಲ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಅದರ ಮಹತ್ವ ಗೊತ್ತಿರ್ಬೇಕು ಅವರಿಗೆ. ಈಗ ಈ ವಿಡಿಯೋ ನೋಡ್ತಿಕ್ಕಂಥವ್ರು ಯಾರಾದ್ರೂ ಮಕ್ಕಳಿಗೆ ಕಲಿಸ್ಬೇಕು ಅಥವಾ ಕಲಿಬೇಕು ಅಂತಂದ್ರೆ ಹೇಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲಿಗೆ ಬರ್ಬೇಕು? ನಾನು ಇಲ್ಲಿ ಬೈಲೂರು ಮಹಿಷಮರ್ದಿನಿ ಯಕ್ಷಗಾನ ಮಂಡಳಿ ಅಂತ ಇದೆ ಪಕ್ಕದಲ್ಲಿ ನಮ್ದು, ಅಲ್ಲಿ ನಮ್ದು ಯಕ್ಷಗಾನ ಸಂಘವಿದೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಈ ಮಕ್ಕಳು ಯಕ್ಷಗಾನದ ಸ್ಕೂಲಲ್ಲಿ ಕಲಿಯುವುದರಿಂದ ಈ ಬೇರೆ ಸಪರೇಟ್ ಯಕ್ಷಗಾನ ಸಂಘಕ್ಕೆ ಬಂದು ಕಲಿಯುವುದು ಕಡಿಮೆ ಆಗಿದೆ. ಯಾಕಂದ್ರೆ ಪ್ರತಿ ಸ್ಕೂಲ್ ನಲ್ಲಿ ಯಕ್ಷಗಾನ ಕಲಿಸ್ತಿದ್ದಾರೆ. ಅದರಿಂದಾಗಿ
ನಮ್ಮ ಯಕ್ಷಗಾನದಲ್ಲಿ ಸಂಘದಲ್ಲಿ ಸ್ವಲ್ಪ ಕಲಿಸುವುದು ಕಡಿಮೆ ಆಗಿದೆ. ಹಾಗಂತ ಕೆಲವು ಮಕ್ಕಳು ಇದ್ದಾರೆ, ಬರ್ತಾರೆ ಕಲೀಲಿಕ್ಕೆ. ಅದ್ರ ಟೈಮ್ ಏನು? ಹೌದು, ಆದಿತ್ಯ ಅವರ ಬೆಳಿಗ್ಗೆ ನಾನು ಬೆಳಿಗ್ಗೆ, ಹೌದು ಆದಿತ್ಯ ಬೆಳಿಗ್ಗೆ ಒಂದು 10 ಗಂಟೆಯಿಂದ 11 ಗಂಟೆಯಲ್ಲಿ 1 ಗಂಟೆ ತರಗತಿ ಮಾಡ್ತೇವೆ. ಅದಕ್ಕೇನು ಫೀಸ್ ಗೀಸ್ ಏನಾದ್ರು? ಹೌದು, ಫಸ್ಟಿಗೆ ಸ್ವಲ್ಪ ನಾವು ಧರ್ಮಾರ್ಥವಾಗಿ ಮಾಡ್ತಿತ್ತು. ಕಡೆಗೆ ಈಗ ನಮ್ಗೂ ಅದನ್ನು ಕಲಿಸಿದಕ್ಕೊಂದು ಬೇರೆ ಟೈಮ್ ಅನ್ನು ಬಿಟ್ಟು ಹೋಗ್ತೇವಲ್ಲ, ಅದಕ್ಕೊಂದು ನಾವು ಇಷ್ಟು ಚಾರ್ಜ್ ಅಂತ ಮಾಡ್ತೇವೆ. ಮತ್ತು ಅವರಿಗೆ ಸೀರಿಯಸ್ನೆಸ್ ಇರ್ತದೆ. ಯಾವುದೇ ಕಲೆಯನ್ನಾಗ್ಲಿ ಸರ್, ನನ್ನದೊಂದು ಅಭಿಪ್ರಾಯ, ಧರ್ಮಾರ್ಥವಾಗಿ ಕಲಿಸಬಾರ್ದು, ಅದಕ್ಕೆ ಬೆಲೆ ಇಲ್ಲ, ಬೆಲೆ ಇಲ್ಲ, ಖಂಡಿತ ಬೆಲೆ ಇಲ್ಲ. ಕಿರೀಟ ಆಗ್ಲಿ ಅಥವಾ ಇವು ಡ್ರೆಸ್ ಆಗ್ಲಿ ಅವರೇ ಬಂದು ತಗೊಂಡ್ ಹೋಗ್ತೀರಾ ಅಥವಾ ಬೇರೆ ಎಲ್ಲಾರು ನೋಡ್ತಿದ್ರೆ ಕಳಿಸ್ಕೊಡೋ ವ್ಯವಸ್ಥೆ ಏನಾದ್ರು ಇದೆಯಾ, ಹೇಗೆ? ಹೌದು, ಒಮ್ಮೊಮ್ಮೆ ಅವರೇ ಬಂದು ಪಾರ್ಟಿ ಬರ್ತಾರೆ. ಈಗ ಕೆಲವು ಮಕ್ಕಳಿಗೆ ಇಲ್ಲೇ ಬಂದು ವೇಷ ಹಾಕೊಂಡು ಕಟ್ಟಿಕೊಂಡು ಹೋಗ್ತಾರೆ, ಗಾಡಿಯಲ್ಲಿ ಹೋಗ್ತಾರೆ, ಮತ್ತೆ ತಂದು ಕೊಡ್ತಾರೆ. ಕೆಲವರು ಇಲ್ಲಿಂದ ವೇಷಭೂಷಣ ತಕೊಂಡು ಹೋಗ್ತಾರೆ, ಅವರಿಗೆ ಗೊತ್ತಿದ್ದಾಗೆ ಮಾಡ್ತಾರೆ. ಅದು ಸರಿ ಆಗುವುದಿಲ್ಲ, ಯಾಕಂತ ಹೇಳಿದ್ರೆ ಯಕ್ಷಗಾನ ವೇಷಭೂಷಣ ಕಟ್ಟುದು ಅಷ್ಟು ಸುಲಭ ಅಲ್ಲ. ಅದು ಸರಿಯಾಗಿ ಕಟ್ಟಿದ್ರೆ ಮಾತ್ರ ಯಕ್ಷಗಾನದ ವೇಷದಾಗಿ ಕಾಣ್ತದೆ, ಇಲ್ಲದೆ ಬೇರೆ ಏನೋ ಕಾಣ್ತದೆ. ಅಂದ್ರೆ ಕೆಲವರಿಗೆ ಇಲ್ಲಿಂದ ತಕೊಂಡು ಹೋಗ್ತಾರೆ, ಯಾವುದನ್ನು ಎಲ್ಲಿ ಕಟ್ಟಬೇಕಂತ ಗೊತ್ತಿರುವುದಿಲ್ಲ. ಈಗ ಇದರದ ಯಕ್ಷಗಾನದಲ್ಲಿ ಅಂತ ಹೇಳಿ ಒಂದೊಂದು ವಸ್ತುಗಳಾಗ್ಲಿ, ಯಾವ ಆಭರಣ ಎಲ್ಲಿ ಕಟ್ಟಬೇಕು ಅಲ್ಲಿ ಕಟ್ಟಿದ್ರೆ ಮಾತ್ರ ಅದು ಚಂದ. ಮತ್ತೆ ಹೇಗೆ ಕಟ್ಟಬೇಕು ಹಾಗೆಯೇ ಕಟ್ಟಬೇಕು. ಕೆಲವರು ತಕೊಂಡೋಗಿ ಒಟ್ಟಾಶಿ ಕಟ್ಟಿ ಬಿಡ್ತಾರೆ, ನಮ್ಗೆ ನೋಡುವಾಗ ಬೇಜಾರಾಗ್ತದೆ. ಅವ್ರು ಫೋಟೋ ತೋರಿಸ್ತಾರೆ, ನಮ್ಗೆ ಅಯ್ಯೋ ದೇವಂತೆ ಒಮ್ಮೆ ಹಾಗೆ. ನನ್ನದೊಂದು ಈ ಸಂಸ್ಥೆಯ ಹೆಸರು ಕಲಾವಿಶ್ವ ಅಂತ. ಅದಕ್ಕೆ ನಾನು ಒಂದು ಸಣ್ಣ ಟೈಟಲ್ ಕೊಟ್ಟದ್ದು ಬಣ್ಣಗಳ ಜೊತೆ ಬದುಕು ಅಂತ. ಯಾಕಂದ್ರೆ ನನ್ಗೂ ತುಂಬಾ ಬಣ್ಣಗಳ ಅಂತ ಹೇಳಿದ್ರೆ ಬಹಳ ಇಷ್ಟ, ಕಲರ್ ಕಲರ್ ಕಲರ್. ಅದಕ್ಕೆ ಏನು ಇದು ಮನೆ ಮಾಡುವಾಗ ಒಂದು ಮನೆಗೆ ಒಂದು ಹೆಸರು ಬೇಕಿತ್ತು. ಒಮ್ಮೆ ಚೌಕಿ ಇಡುವನ ಅಂತ ಇತ್ತು. ಚೌಕಿ ಅಂದ್ರೆ ಯಕ್ಷಗಾನದ ವೇಷ ಹಾಕುವಂತ ಒಂದು ರೂಮ್, ಗ್ರೀನ್ ರೂಮ್, ಅದಕ್ಕೆ ಚೌಕಿ ಅಂತ ಹೆಸರು. ಹಾಗೆ ಇಡುವನ ಅಂತ ಇದ್ದೆ. ಕಡೆಗೆ ಬೇಡ ಬೇಡ ಬೇಡ, ಅದು ಸರಿಯಾಗುದಿಲ್ಲ. ಮತ್ತೆ ನಮ್ದು ನಮ್ಮ ಸಮಾಜದ ವಿಶ್ವಕರ್ಮ ಸಮಾಜಕ್ಕೆ ವಿಶ್ವಕರ್ಮನೇ ಮೂಲ ದೇವರು. ಹಾಗೆ ಅದನ್ನು ಇಟ್ಟುಕೊಂಡು ಆ ಕಲೆಗೆ ಮತ್ತೆ ವಿಶ್ವಕ್ಕೆ ಸೇರಿಸಿ ಕಲಾವಿಶ್ವ ಅಂತ ಮಾಡಿದ್ವಿ. ಕಲಾವಿಶ್ವ ಅಂತ ಮಾಡಿದ ಕೂಡಲೇ ಮತ್ತೆ ಏನಾದ್ರು ಒಂದು ಟೈಟಲ್ ಕೊಡ್ಬೇಕಂತ ಈಗ ನಾವೇ ಕೂತ್ಕೊಂಡು ಗಂಡ ಹೆಂಡತಿ ಮಗ ಕೂತ್ಕೊಂಡು ಮಾತಾಡಿ ಕಡೆಗೊಂದು ಟೈಟಲ್ ಕೊಡುವ, ಬಣ್ಣಗಳ ಜೊತೆ ಬದುಕು ಅಂತ. ಯಾಕಂದ್ರೆ ಇದರಲ್ಲೇ ನಮ್ಗೆ ಬದುಕು ಈಗ ನಡೀತಾ ಇದೆ. ಇಲ್ಲಿ ಪೂರ್ಣ ವಿಳಾಸ ಕಲಾವಿಶ್ವ, ಮಹಾಬಲ ಶೆಟ್ಟಿ ಕಾಂಪೌಂಡ್, ಗರುಡೆ ರಸ್ತೆ, ಮಾರ್ಪಳ್ಳಿ, ಕೊರಂಕ್ರಪಾಡಿ. ಇದು ಇಷ್ಟು ಇಲ್ಲೇ ವಿಳಾಸ. ಉಡುಪಿಯಲ್ಲಿ ಯಾರು ಕೇಳಿದ್ರು ಈ ವಿಳಾಸವನ್ನು ಹೇಳ್ತಾರೆ. ನೀವು ಏನೇನ್ ಕೊಡ್ತೀರಿ ಅವ್ರಿಗೆ? ಅದಕ್ಕೆ ಬರ್ಬೋದು. ಎಲ್ಲ ಯಕ್ಷಗಾನದ ವೇಷಭೂಷಣಗಳು, ಮತ್ತೆ ಪ್ರತಿ ಕಲೆಗೆ ಬೇಕಾದಂತ ಮುಖವರ್ಣಿಕೆಗಳು ಮಾಡ್ತೇನೆ. ಮತ್ತೆ ಈ ಮೆರವಣಿಗೆಗಳಿಗೆ ಹೋಗುವಂತಹ ಕೀಲು ಕುದುರೆ ಗೊಂಬೆಗಳು, ಚಿಲಿಪಿಲಿ ಗೊಂಬೆಗಳು, ಇವುಗಳನ್ನು ನಾನು ಒದಗಿಸ್ತೇನೆ. ಇದು ನಮ್ಮಲ್ಲಿದೆ. ವೇಷಭೂಷಣ, ಯಕ್ಷಗಾನದ ವೇಷ ಹಾಕೊಂಡು ಮೆರವಣಿಗೆಗೆ ಹೋಗುದಾದ್ರೂ ನಾವು ಮಾಡಿಕೊಡ್ತೇವೆ. ಮತ್ತೆ ನಿಮಗೆ ಬೇಕಾದರೆ ಯಾವ ರೀತಿಯ ವೇಷಭೂಷಣಗಳು ಬೇಕು ನಿಮಗೆ ಅಂತ ಹೇಳಿದ್ರೆ ಅದನ್ನು ನಾನು ಖುದ್ದಾಗಿ ತಯಾರು ಮಾಡಿ ಕೊಡ್ತೇನೆ. ಬರೀ ಬಾಡಿಗೆಗೆ ಮಾತ್ರ ಅಲ್ಲ, ಸ್ವಂತವಾಗಿ ಬೇಕು ಅಂತಾದ್ರೆ ಅದನ್ನು ರೆಡಿ ಮಾಡಿಯೂ ನಾನು ಕೊಡ್ತೇನೆ. ತಂಡ ಬೇಕಂದ್ರೆ ತಂಡ ಬೇಕಂತ ಹೇಳಿದ್ರೆ ನಮ್ಮ ತಂಡವೇ ಇದೆ, ಕರ್ಕೊಂಡು ಹೋಗಿ ಒಂದು 3 ಗಂಟೆ ಕಾರ್ಯಕ್ರಮ ಬೇಕಾದ್ರೆ ನಾವು ಮಾಡಿ ಕೊಡ್ತೇವೆ. ನಿಮ್ದು ಫೋನ್ ನಂಬರ್ ಏನಾದ್ರು? ಹೌದು ಸರ್, ನಂದು ಫೋನ್ ನಂಬರ್ 9844644464. ಶ್ರೀಮತಿದು 8722233844. ಅದೇ ಸರ್, ನಮ್ಮ ಮನೆಯವರು ಹೇಳಿದಾಗೆ ಕಲಾವಿಶ್ವ ಅನ್ನೋ ಒಂದು ಹೆಸರಿನೊಂದಿಗೆ ನಮ್ಮದು 4 ಮಂದಿಯ ಕುಟುಂಬ ಈಗ ಬಹಳ ಒಂದು ಸಂತೃಪ್ತಿಯ ಜೀವನ ನಡೆಸ್ತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದೆಲ್ಲದಕ್ಕೂ ಕಾರಣ ನಮ್ಮ ಮನೆಯವರೇ. ಆದ್ರಿಂದ ಅಂದ್ರೆ ಒಂದು ಕಡೆ ನಾವು ಒಂದು ಕಲಾವಿದರ ಯಾವತ್ತು ನಾವು ಹಾಗೆ ಎಲ್ಲಿ ಹೋದ್ರೆ ಸಹ ಒಂದು ಕಲಾವಿದರಂತ ಕಂಡ ಕೂಡಲೇ ನಮ್ಗೊಂಥರ ಹೆಮ್ಮೆ. ನಾವು ಅವರಿಗೆ ತುಂಬಾ ಒಂದು ಗೌರವವನ್ನು ಕೊಡುದು. ಅದು ಕೂಡ ಯಕ್ಷಗಾನ ಕಲೆ ಅಂದ್ರೆ ಈಗೊಂಥರ ಅದರಲ್ಲಿ ಭಕ್ತಿಯೇ ನಮ್ಗೆ ತುಂಬಿ ಹೋದ ಹಾಗೆ. ಇವರು ಯಕ್ಷಗಾನ ಇದರಲ್ಲಿ ಹೇಗೆ ವೇಷ, ಈಗ ನನ್ಗೆ ಸಹ ಎಲ್ಲಿಯಾದ್ರೂ ಹೊರಗೆ ಹೋಗುವಾಗ ಇವರೇ ಒಂದು ನನ್ಗೆ ತಲೆಯ ಶೃಂಗಾರ, ಕೂದಲಿನ ಶೃಂಗಾರದಿಂದ ಇವರು ಮಾಡ್ತಾರೆ. ಅದಕ್ಕೊಂದು ನಾನು ಪುಣ್ಯವಂತ ಅಂತ ಹೇಳಬೇಕು. ಇಲ್ಲಿ ಆತರ ನನ್ನನ್ನು ಮಕ್ಕಳನ್ನು ಆ ಒಂದು ಇದ್ರಲ್ಲಿ ಅವರು ಬೆಳೆಸಿಕೊಂಡು ಬಂದವರು. ಮಕ್ಕಳಿಗೆ ಕೂಡ ಎಲ್ಲಿಯಾದ್ರೂ ತಪ್ಪಿದಲ್ಲಿ ಅವರಿಗೆ ಈ ತರ ಮಾಡಿ ಅಂತ ಒಂದು ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಕುಟುಂಬ ಸಾಕ್ತಾ ಇದೆ. ಆದ್ರಿಂದ ಅವರಿಗೆ ಯಾವತ್ತು ನಾನು ಕೇಳೋದಿಷ್ಟೇ, ದೇವರು ಆರೋಗ್ಯ ಭಾಗ್ಯ ಕೊಟ್ಟು ಚೆನ್ನಾಗಿ ಒಂದು 4 ಕಡೆ ಇಷ್ಟರವರೆಗೆ ಅವರಿಗೆ ಎಲ್ಲಿ ಹೋದ್ರು ಒಂದು ಹೆಸರಿದೆ, ಆ ಹೆಸರನ್ನು ಉಳಿಸುವಂತ ಶಕ್ತಿ ಆ ಭಗವಂತ ಕೊಡ್ಲಿ ಅಂತ ಅಷ್ಟೇ ನಾನು
ಅವರ ಧರ್ಮಪತ್ನಿಯಾಗಿ ಕೇಳ್ಕೊಳ್ಳೋದು. ಅಯ್ಯೋ ಬಹಳ ಖುಷಿ. ಅಲ್ಲಮ್ಮ, ಇವ್ರು ನಮ್ಮ ಆಸ್ತಿ ಹೌದು, ಅಲ್ವಾ? ಖಂಡಿತ. ಅದು ಹೆಂಗ್ ನಾವ್ ಬಿಟ್ಬಿಡ್ತೀವಿ? ಯಾಕೆ ಅಂದ್ರೆ ಹಿಂಗ್ ಹುಚ್ಚು ಕಿಚ್ಚು ಹಚ್ಕೊಂಡಾರೆ ಇಂಥದ್ದು ಮಾಡಕ್ ಸಾಧ್ಯ ಇಲ್ಲ. ಅಂದ್ರೆ ಸೇಫ್ಟಿ ಬಹಳ ಇದಾವ ಬದುಕಕ್ಕೆ, ಅದ್ರಲ್ಲಿ ಏನಿದೆ. ಹೌದು ಸರ್. ಹಿಂಗ್ ನೀವ್ ಒಂದ್ ಮೈಮೇಲೆ ಹಾಕೊಂಡು ಒಂದ್ ಬದುಕಿ ಯಾರಿಗೋ ಎಲ್ರು ಮಾಡಕ್ಕೂ ಆಗಲ್ಲ, ಆಗುದಿಲ್ಲ. ಆಗ್ತದ? ಯಾರೋ ಒಂದ್ ನಿಮ್ಮಂತವ್ರೇ ಮಾಡ್ಬೇಕು. ಹಾಗಾಗಿ ನಿಮ್ಮ ಇಡೀ ಫ್ಯಾಮಿಲಿಗೆ ನಮ್ಮ ಕಡೆಯಿಂದ, ನಮ್ಮ ಬದುಕಿನ ಬುತ್ತಿ ತಂಡದಿಂದ ಮತ್ತು ಜನಗಳ ಪರವಾಗಿ ಆಮೇಲೆ ವಂದನೆಗಳನ್ನ ಯಾಕೆ ಸಲ್ಲಿಸ್ಬೇಕು ಅಂತ ಹೇಳಿದ್ರೆ, ದೊಡ್ಡ ಕೆಲಸ ರೀ. ಹೌದು ಸರ್, ದೊಡ್ಡ ಕೆಲಸ ಅಲ್ವಾ? ಯಾರು ನೀವ್ ಹೇಳ್ತಾ ಇದ್ರಿ, ಯಾರು ಯಾಕೆ ಮಾತಾಡ್ತಾರೆ? ಹೌದು. ಏನು ಒಂದು ಕೊನೆಯದಾಗಿ ಒಂದು ಮಾತು ಹೇಳ್ಬೇಕಿತ್ತು. ನಾನು ಎಲ್ಲ ನನ್ನ ಹೆಂಡತಿ ಆಗ್ಲಿ ಮಕ್ಕಳಾಗ್ಲಿ ನನಗೆ ತುಂಬಾ ಸಪೋರ್ಟ್ ಇದ್ದಾರೆ. ಆದ್ರೆ ಈ ಕ್ಷಣದಲ್ಲಿ ನಿಮ್ಗೆ ನಮ್ಮ ಒಬ್ಬ ವ್ಯಕ್ತಿಯ ಹೆಸರನ್ನು ನಾನು ನಿಮ್ಮ ಮುಂದೆ ಹೇಳ್ಬೇಕಾಗ್ತದೆ. ನಾನು ಇವತ್ತಿಗೆ ಜಯಕ್ಕರ್ ಬೈಲೂರು ಅಂತ ಹೇಳಿ ಏನು ಒಂದು ಹೆಸರು ಸಾಧಿಸಿ ಪಡ್ಕೊಂಡಿದ್ದೇನೆ, ಏನು ಈ ಮಟ್ಟಕ್ಕೆ ಬಂದಿದ್ದೇನೆ, ಅದಕ್ಕೆ ಒಬ್ರು ಹಿರಿಯರಾದಂತಹ ರಾಘವೇಂದ್ರ ಮಧ್ಯಸ್ಥ ಅಂತ ಅವರೊಬ್ರು ನಿರ್ಮಲಾ ಹೈಸ್ಕೂಲ್ನಲ್ಲಿ ಮಾಸ್ಟರ್ ಆಗಿದ್ರು, ಹಿರಿಯ ಜೀವ. ಅವರ ಮಾರ್ಗದರ್ಶನ ನನಗೆ ತುಂಬಾ ಅಂದ್ರೆ ತುಂಬಾ ನನ್ನ ಜೀವಮಾನದಲ್ಲಿ ಮರೆಯಲಾಗದ್ದು ಅಂತ ವ್ಯಕ್ತಿ. ಅವರು ಈಗ ನಮ್ಮ ಜೊತೆ ಇಲ್ಲ, ಹಾಗಂತ ಅವರೊಂದು ನನಗೆ ಒಂದು ಕೆಲವು ದಾರಿ ಹಾಕಿ ಕೊಟ್ಟಿದ್ದಾರೆ, ಅದರಲ್ಲೇ ನಡ್ಕೊಂಡು ಬರ್ತಾ ಇದ್ದೇನೆ. ಆ ವ್ಯಕ್ತಿಯ ಒಂದು ಹೆಸರನ್ನು ನಾನು ಹೇಳಲೇಬೇಕು. ಯಾಕಂದ್ರೆ ನಮ್ಮ ಬದುಕಿನಲ್ಲಿ ನಮಗೊಂದು ದಾರಿ ತೋರಿಸಿದವರನ್ನು ನಾವು ಯಾವತ್ತೂ ಮರಿಬಾರದು. ಅದು ಮರೆತ್ರೆ ಮತ್ತೇನಿಲ್ಲ. ನಾವು ಎಷ್ಟು ಮುಂದೆ ಹೋದ್ರು ಹಿಂದೆ ನೋಡ್ಬೇಕಂತೆ, ಎಲ್ಲಿಂದ ಬಂದಿದ್ದೇನೆ ಅಂತ. ಮತ್ತೆ ಇದ್ರಲ್ಲಿ ಕಲ್ತಷ್ಟು ಕಲಿಯೋದು ತುಂಬಾ ಇದೆ. ಇವ್ರು ಯಾವತ್ತು ನಮ್ಗೆ ಹೇಳುವಂತ, ಮಕ್ಳಿಗಾಗ್ಲಿ ಹೇಳುವಂತ ಒಂದು ಮಾತಿದೆ, ಯಾವತ್ತು ನಮ್ಗೆ ಕಲೆ ಎಲ್ಲಾ ಗೊತ್ತುಂಟಂತ ಮನಸ್ಸಿಗೆ ಬಂದು ಹೋಯ್ತು, ಆ ದಿವಸ ಎಲ್ಲ ಹೋಯ್ತಂತ ಲೆಕ್ಕ. ಆ ತರ ಬರ್ಲೇಬಾರ್ದು. ನಮ್ಮಲ್ಲಿ ಎಷ್ಟೋ ಕಲೆ ಇದ್ರೂ ಕೂಡ ಅದನ್ನು ನಾವು ಸಾಧ್ಯ ಇದ್ರೆ ಇನ್ನೊಬ್ರಿಗೆ ಅದನ್ನು ತಿಳಿಸಿಕೊಟ್ಟು ಬೆಳೆಸುವಲ್ಲಿ ನಾವು ನೋಡ್ಬೇಕು. ಬಿಟ್ರೆ ನನ್ಗೆಲ್ಲಾ ಗೊತ್ತಿದೆ ಅನ್ನೋ ಒಂದು ಮದ ನಮ್ಮ ಮನಸ್ಸಿಗೆ ಬಂದು ಹೋದ್ರೆ ಅಲ್ಲಿಗೆ ಮುಗಿಯುತ್ತಂತ ಲೆಕ್ಕ. ಕಲಿಲಿಕ್ಕೆ ಯಾವತ್ತು ನಾವು ಕಲಿಕೆಯಲ್ಲೇ ಇರಬೇಕು ಅಂತ ನೀವು ಹೇಳಿದಾಗೆ ಯಾವ್ದಾದ್ರು ಒಂದು ನೋಡಿದ್ರೆ ಅದ್ರಲ್ಲಿ ಒಂದು ಏನೋ ಇದೆ ಅಲ್ಲ, ಇದ್ರಲ್ಲೊಂದು ಏನೋ ಇದೆ. ನಾನು ಹಾಗೆ ಇದೆಲ್ಲ ಕೆಲವೆಲ್ಲ ಉಂಟಲ್ಲ ಸರ್, ಮೂಲಭೂತವಾಗಿ ಏನು ಯಕ್ಷಗಾನಕ್ಕೆ ಕೆಲವು ಯೂಸ್ ಮಾಡ್ತಿದ್ರು ಅದನ್ನು ಬಿಟ್ಟು ಬೇರೆಯನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ, ಅದಕ್ಕೆ ಹೊಂದಿಕೊಳ್ತದೆ ಅದು. ಹಾಗೆ ಕೆಲವೆಲ್ಲ ಈಗಿನ ಕಾಲಕ್ಕೆ ಏನೇನು ಸಿಗ್ತದೆ, ಕೆಲವು ಬೇಕಾದಷ್ಟು ಸಿಗ್ತದೆ, ಅದನ್ನು ಯೂಸ್ ಮಾಡಿಕೊಂಡು ಹೇಗೆ ಮಾಡಬಹುದು. ರೀಸೆಂಟ್ ಆಗಿ ಕಪಲ್ಗಳಿಗೆ ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಅನ್ನೋದೊಂದು ಕಾನ್ಸೆಪ್ಟ್ ಇದೆ ಈ ಟೈಮ್ ಅಲ್ಲಿ. ಅಂದ್ರೆ ತುಂಬಾ ಖರ್ಚು ಮಾಡ್ತಾರೆ ವಿಡಿಯೋಗ್ರಾಫರ್ಗಳ ಹತ್ರ. ಅಂದ್ರೆ ಈ ತರ ನಮ್ಗೊಂದು ಇಲ್ಲಿ ಇಂತಹ ಲೊಕೇಶನ್ಗೆ ಹೋಗಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಬೇಕು, ಅಲ್ಲಿ ಫೋಟೋ ಶೂಟ್ ಮಾಡ್ಬೇಕು, ಇಲ್ಲಿ ಫೋಟೋ ಶೂಟ್ ಮಾಡ್ಬೇಕು. ಆದ್ರೆ ಕೆಲವರು ತುಂಬಾ ಕ್ರಿಯೇಟಿವ್ ಆಗಿ ಹೇಗೆ ಯೋಚನೆ ಮಾಡ್ತಾರಂತ ಹೇಳಿದ್ರೆ, ಈಗಿನ ಅಂದ್ರೆ ಈಚೆ ಬಂದ್ರೆ ಕರಾವಳಿಗೆ ಬಂದ್ರೆ ಯಕ್ಷಗಾನ ಕಲೆ ಇದೆ, ಅದನ್ನು ನಾವು ವೇಷಭೂಷಣಗಳನ್ನು ಹಾಕೊಂಡು ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಣ. ಅಥವಾ ಒಂದು 25 ವರ್ಷದ್ದು ಏನು ಸೆಲೆಬ್ರೇಷನ್ ಇದೆ, ಅದನ್ನೊಂದು ಏನೋ ಅಂದ್ರೆ ಒಂದು ಗೆಟ್ ಟುಗೆದರ್ ಟೈಪ್ ಪ್ರೋಗ್ರಾಮ್ ಎಲ್ಲ ಮಾಡ್ತಾರೆ. ಸೊ ಅವರಿಗೆ ವಿಜುವಲ್ಸ್ ಬೇಕಾಗುತ್ತದೆ ಶೋಕೇಸ್ ಮಾಡಕ್ಕೆ. ಸೊ ಅವರು 25th ಇಯರ್ಸ್ಗೆ ಬೇಕಂತ ಕೆಲವರು ಬರ್ತಾರೆ ಕಪಲ್ಗಳು. ಅಂದ್ರೆ ನಮ್ಗೆ ಯಕ್ಷಗಾನದಲ್ಲಿ ಆಸಕ್ತಿ ಉಂಟು, ಇಷ್ಟು ವರ್ಷದಲ್ಲಿ ನಮ್ಗೆ ಯಕ್ಷಗಾನ ವೇಷ ಹಾಕ್ಲಿಕ್ಕೆ ಆಗ್ಲಿಲ್ಲ, ಯಕ್ಷಗಾನ ಕುಣಿಲಿಕ್ಕೆ ಆಗ್ಲಿಲ್ಲ, ಹೀಗಾದ್ರೂ ಒಂದು ವೇಷ ಮಾಡಿಕೊಂಡು ಯಕ್ಷಗಾನದೊಂದು ನೆನಪಿರ್ಲಿ ನಮ್ಗೆ, ನಾವು ಕೂಡ ಯಕ್ಷಗಾನ ವೇಷ ಮಾಡಿದ್ದೇವೆ ಅಂತ ಒಂದು ಹೊಸ ಕಾನ್ಸೆಪ್ಟ್ ಅಲ್ಲಿ ಈಗೀಗ ಅಂತೂ ಜಾಸ್ತಿ ಬರ್ತಾ ಇದ್ದಾರೆ. ಈ ಕಾನ್ಸೆಪ್ಟ್ ಬರೀ ಅವ್ರೊಂದೇ ಹುಡುಕ್ತಾರಲ್ಲ, ನಮ್ಮ ಫೋಟೋಗ್ರಾಫರ್ಸ್ ಹುಡುಕ್ತಾ ಇರ್ತಾರೆ. ಹೌದು ಎಕ್ಸಾಕ್ಟ್ಲಿ, ಹೊಸ ಕಲ್ಪನೆ. ಹೌದು. ಅಂದ್ರೆ ಕಪಲ್ಗಳು ಯಾರಾದ್ರೂ ರೆಫರ್ ಮಾಡಿ ಅಂತ ಕೇಳಿದ್ರೆ, ಅಂದ್ರೆ ಅದು ನಾರ್ಮಲ್ ಆಗಿ ಫೋಟೋಶೂಟ್ ಯಾರು ಬೇಕಾದ್ರೂ ಮಾಡ್ತಾರೆ, ಇಂಥದ್ದೊಂದು ಮಾಡಿ ಯುನಿಕ್ ಆಗಿರುತ್ತೆ ಅಂತ ಹೇಳ್ತಾರೆ ಅವರು ಕೂಡ. ಫುಲ್ ಬಿಸಿ ನಿಮ್ದು. ಆ ರೀತಿ ಬಿಸಿ ಆದ್ರೆ ನಮ್ಗೂ ಖುಷಿ. ಕ್ರಿಯೇಟಿವ್ ಆಗಿ ಹೊಸತನ ಹಾಗೆ ಶ್ರೀ ಕೃಷ್ಣನ ನಾಡಾದ ಉಡುಪಿಯಲ್ಲಿ ಇದ್ದುಕೊಂಡು ಇದಕ್ಕೆಲ್ಲ ನಮ್ಗೆ ಇಷ್ಟೊಂದು ಅವಕಾಶಗಳು ಸಿಗ್ತಾ ಇದೆ ಅಂದ್ರೆ ನಮ್ಮ ನಾಡಿನ ಬಗ್ಗೆ ಕೂಡ ನಮ್ಗೊಂದು ಹೆಮ್ಮೆ. ನಾನು ಯಾವತ್ತು ಮೊನ್ನೆ ಅಷ್ಟು ಹೇಳಿದೆ, ನಾನು ಉಡುಪಿಗೆ ಮದುವೆಯಾಗಿ ಬಂದದ್ದು ನನ್ನ ಸೌಭಾಗ್ಯ ಅಂತ. ನೋಡಿದಷ್ಟು ನೋಡ್ಲಿಕ್ಕುಂಟು ಸರ್ ಇಲ್ಲಿ ನಮ್ಮ ಊರಲ್ಲಿ. ಒಳ್ಳೆ ಕಲೆ ಇರತಕ್ಕಂಥದ್ದು. ನಾನು ಉಡುಪಿಗೆ ಬಂದು ನಿಮ್ಮನ್ನ ಸಂದರ್ಶನ ಮಾಡಿದ್ ಖುಷಿ ಆಯ್ತು. ಮತ್ತೆ ಇನ್ನೇನೇನ್ ಫೀಡ್ಬ್ಯಾಕ್ ಬರುತ್ತೆ ಅದನ್ನ ಇಟ್ಕೊಂಡು ಒಂದಿಷ್ಟು ಪ್ರಶ್ನೆಗಳು ಕೇಳಿರ್ತಾರೆ ಜನ. ಮತ್ತೆ ಸೇರೋಣ ಇನ್ನೊಂದು ಎಪಿಸೋಡ್ ನೊಂದಿಗೆ, ಇನ್ನೊಂದಿಷ್ಟು ತಮ್ಮ ಸಾಧನೆಗಳ ಬಗ್ಗೆ ಮಾತಾಡೋಣ. ಇವತ್ತು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬದುಕಿನ ವತಿಯಿಂದ ತಮ್ಮಿಬ್ಬರಿಗೆ ಹೃತ್ಪೂರ್ವಕ ವಂದನೆಗಳು. ನಮ್ಮನ್ನು ಪರಿಚಯಕ್ಕೆ ಧನ್ಯವಾದ. ಧನ್ಯವಾದಗಳು ಸರ್.